ನೀವು ಇಷ್ಟೊತ್ತು ಏನು ಮಾಡ್ತಿದ್ದೀರಾ? ಮಧ್ಯ ಮಾತಾಡೋ ಮಧ್ಯದಲ್ಲಿ ಹೋದ್ರೆ ಕೆಲಸ ನೋಡಿ ಹಲೋ ಕೂತ್ಕೊಂಡ್ಬಿಡಿ. ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ನಮಸ್ಕಾರ. ಬಹಳ ವಿಶೇಷವಾದ ದಿನ 18 ಬಹಳ ಲಕ್ಕಿ ನಂಬರ್ ಉಪ್ಪಿಸಾರ್ಗೆ ನಮಗೆ ರೆಡಿ ಫಿಲ್ಮ್ಸ್ಗೆ 9 ಬಿಲಿವಿ. ಸೊ ಅವ್ರದ್ದು ಸಿನಿಮಾ ಮಾಡಿದಾಗ ಕೂಡ ಫಸ್ಟು ಆಡಿಯೋ ಲಾಂಚ್ ಮಾಡಿದಾಗ ಅದು ಕೂಡ 9 ಬರ್ತಾ ಇತ್ತು. ದುಡ್ಡು ಕೊಟ್ಟಿದ್ದು ಕೂಡ 2,70,000 ಅದು 9. ಅದು ಯಾಕೋ 9 ನಮಗೆ ನನಗೆ ಆ ಬರ್ಡೇ 18th ಇಲ್ಲ 9 ಗೊತ್ತಿರಲಿಲ್ಲ. ಇವಾಗ ಗೊತ್ತಾಯ್ತು ಕ್ಲಿಯರ್. ಯಾಕಂದ್ರೆ ನೀವು ಎಷ್ಟು ವಯಸ್ಸು ಅಂತ ಹೇಳೋದಿಲ್ಲ. 9ನೇ ತಿಂಗಳು 18ನೇ ತಾರೀಕು ಎಷ್ಟು ವಯಸ್ಸು ಅಂದ್ರೆ ಇಲ್ಲ ಹೇಳೋದಿಲ್ಲ. ಅದು ಮಾಧ್ಯಮದವ್ರ ಮುಂದೆ ವಯಸ್ಸು ಹೇಳ್ತೀರಾ ಅಂತ ಹೇಳೋದು. ಸರ್ ನೀವು 27 ಇಲ್ಲ 36 ಅಷ್ಟೇ ಇಟ್ಕೊಳ್ಳಿ. ಅಲ್ಲಿಗೆ ಸ್ಟಕ್ ಆಗಿಬಿಟ್ಟಿದ್ರಿ ನೀವು. ಸೊ 36 ಎಕ್ಸಾಕ್ಟ್ಲಿ. ಸೊ ತಿರುವಣ್ಣಾಮಲೆಯಿಂದ ಆಕ್ಚುಲಿ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಇತ್ತು, ನನಗೆ ಗೊತ್ತಿರಲಿಲ್ಲ. ಅದು ನನಗೆ ಶಾಕ್ ಕೊಡ್ತು. ಪ್ರತಿಯೊಂದು ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಲವಿ ಫಿಲಿಮ್ಸ್ ನಿರ್ಮಾಪಕರಾಗಿ ಶ್ರೀಕಾಂತ್ ಅಣ್ಣ ಮನೋಹರ್ ನಾಯ್ಡು ಅವರು, ಶ್ರೀಕಾಂತ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಿನಿಮಾ ಮಾಡ್ತಾ ಇದೀವಿ ಅಷ್ಟೇ. ಒಂದು ಪೋಸ್ಟ್ ಇಂದ ಒಂದು ಸಂಗೀತದಿಂದ ಪ್ರತಿಯೊಂದು ಕೂಡ ನಮಗೇನೆ ಸರ್ಪ್ರೈಸ್ ಕೊಟ್ಟು ಮಾಡ್ತಾ ಇರುವಂತ ನಿರ್ದೇಶಕರು ಅಂತ ಉಪೇಂದ್ರ ಸಾಹೇಬರು. ಸೊ ನನಗೆ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ನಾನು ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೋ ಗೊತ್ತಿಲ್ಲ. ಗಣೇಶ್ ಕಾಸರಗೋಡು ಸಾಹೇಬ್ರು ಗೊತ್ತು. ಎന്നെ ಫೋನ್ ಮಾಡ್ತು, ಸರ್ ಬಹಳ ವರ್ಷ 18 ವರ್ಷ ಆದ್ಮೇಲೆ ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀನಿ ನಾನು. ಅವ್ರಿಗೆ ಗೊತ್ತಿದೆ ಆ ಶಿವನ್ ದೇವಾಲಯದ ಮಹತ್ವ ಏನು ಅಂತ. ಅವ್ರು ಫೋನ್ ಮಾಡಿದಾಗ ಹೇಳಿದೆ, ಎಂತ ಸರ್ಪ್ರೈಸ್ ಸರ್ ಇದು, ಹೋಗ್ತಾ ಇದ್ದೀನಿ, ಹೋಗಿ ಬಂದ್ಮೇಲೆ ನಾನು ಫೋನ್ ಮಾಡ್ತೀನಿ, ವಿಭೂತಿ ತರ್ತೀನಿ ಅಂತ. ಆ ವಿಭೂತಿ ತಗೊಂಡು ಡೈರೆಕ್ಟ್ ಆಗಿ ಬಂದಿದ್ದೀನಿ ಸರ್. ಆ ಪುಣ್ಯ ಎಲ್ಲರಿಗೂ ಬರಲಿ. ಸೊ ಪರಿಕ್ರಮ ಮಾಡಿ 17 ಕಿಲೋಮೀಟರ್ಸು ಎಲ್ಲರೂ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ. ಎಸ್ಪೆಷಲಿ ಇಂಡಸ್ಟ್ರಿಗೆ ತುಂಬ ಜಾಸ್ತಿ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ. ಯಾವುದೋ ನೆಗೆಟಿವ್ ಎನರ್ಜಿಗಳು ನಮ್ಮ ಹತ್ರ ಬರದೇ ಇರಲಿ, ಏನೂ ಆಗದೆ ಇರಲಿ. ಅದ್ಭುತವಾಗಿ ಇಂಡಸ್ಟ್ರಿ ಇದೆ, ಅದೇ ಥರ ನಡೀಲಿ. ಯಾರೋ ಒಬ್ಬರು ಯಾರೋ ಏನೋ ತಪ್ಪು ಮಾಡೋದ್ರಿಂದ ಯಾರೋ ಕಳಂಕ ಬರೋ ಅವಶ್ಯಕತೆ ಇಲ್ಲ. ನಮ್ಮ ಇಂಡಸ್ಟ್ರಿ ಚೆನ್ನಾಗಿದೆ, ನಮ್ಮ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿರುತ್ತೆ. ಆ UN ಪಿಕ್ಚರ್ ಎಕ್ಸ್ಟ್ರಾರ್ಡಿನರಿ ಪ್ರೂವ್ ಮಾಡುತ್ತೆ ಅನ್ನೋ ನಂಬಿಕೆ ನಮಗೆ ಇದೆ. ಹಾಡುಗಳಿಗೆ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ. ಎಲ್ಲ ಪತ್ರಿಕಾ ಮಿತ್ರರು ನಮ್ಮನ್ನು, ಲಹರಿ ಫಿಲಿಮ್ಸನ್ನು, ಉಪೇಂದ್ರ ಸರ್ನ, ಇಡೀ ಟೀಮ್ನ ಅವರಿಂದ ಎತ್ತಿ ಹಿಡಿದಿದ್ದೀರಿ, ಎತ್ತಿ ಬೆಳೆಸಿದ್ದೀರಿ. ಈ ಸಿನಿಮಾ ಕೂಡ ಅದೇ ರೀತಿ ಎತ್ತಿ ಹಿಡಿದು ನಮ್ಮನ್ನು ಬೆಳೆಸ್ತೀರಾ ಅಂತ ನನಗೆ ನಂಬಿಕೆ ಇದೆ. ನಮ್ಮ ಕನ್ನಡ ಜನತೆ, 6 ಕೋಟಿ ಜನತೆ ನಮ್ಮನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಸಂಸ್ಥೆನಾಗಲಿ ನಮ್ಮ ಆಫೀಸರ್ನಾಗಲಿ ಈ ಸಿನಿಮಾನಲ್ಲಿ ಗೆದ್ದೇ ಗೆಲ್ತೀವಿ. ಬೇರೆ ಅಜನೀಶ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ. ನಾನು ಏನು ಕೇಳಿದ್ರು ಹೇಳ್ತಾನೆ, ವಂಡರ್ಫುಲ್ ಎಕ್ಸ್ಟ್ರಾರ್ಡನರಿ ವರ್ಕ್. ಮತ್ತು ನಿರ್ಮಲ್ ಸ್ಪೆಷಲ್ ಎಫೆಕ್ಟ್ಸು, ನವೀನ್ ನನ್ನ ಮಗ ಟೆಕ್ನಿಕಲ್ ಭಾಳನೇ ಚೆನ್ನಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಶ್ರೀಕಾಂತ್ ನಾಗೇಂದ್ರ ಅವರು ಭಾಳ ಕಷ್ಟಪಟ್ಟು ಈ ಸಿನಿಮಾವನ್ನು ಇಷ್ಟಪಟ್ಟು ಮಾಡಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಹೋಲ್ ಟೀಮ್. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಸರ್. ಡೇಟು ನನಗೂ ಗೊತ್ತಿಲ್ಲ, ಅವ್ರನ್ನೇ ಕೇಳಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಮೊದಲದಾಗಿ ಉಪ್ಪಿ ಸರ್, ಮೆನಿ ಮೋರ್ ಹ್ಯಾಪಿನೆಸ್ ಆಫ್ ದಿ ಡೇ. ಹುಟ್ಟುಹಬ್ಬದ ಶುಭಾಶಯಗಳು. ತುಂಬ ಸಂತೋಷ ಆಗ್ತಾಯಿದೆ. ಉಪ್ಪಿ ಸರ್ ಬರ್ತ್ಡೇಗೆಲ್ಲ ನಾನು ಕಳೆದ ವರ್ಷಗಳೆಲ್ಲ ಅಲ್ಲೇ ಆಚೆ ನಿಂತು ನೋಡ್ತಾ ಇದ್ದೆ. ಇವತ್ತು ಅವ್ರ ಬರ್ತ್ಡೇ ದಿವಸ ಅವ್ರ ಮನೇಲಿ ಅವ್ರ ಜೊತೆ ಇರೋದು ನನಗೆ ತುಂಬ ಸಂತೋಷ ತಂದುಕೊಟ್ಟಿದೆ ಸರ್. ತುಂಬ ಸಂತೋಷ ಆಗ್ತದೆ. UI ಸಿನಿಮಾ ಅದ್ಭುತ ವಿಜುವಲ್ ಮಾರ್ವೆಲ್ ಖಂಡಿತ. ನನಗೆ ಒಂದು ಕಡೆ ಎಲ್ಲೋ ಮನಸ್ಸಲ್ಲಿ ಒಂದು ವಿಜುವಲ್ಸ್ ಈ ಲೆವೆಲಿಗೆ ಮಾಡ್ತಾ ಇದ್ದಾರೆ, ನಾನು ಮ್ಯೂಸಿಕ್ ಇನ್ನೂ ಚೆನ್ನಾಗಿ ಮಾಡಬೇಕಲ್ಲ ಅನ್ನೋ ಒಂದು ಭಯ ನನ್ನ ಮನಸ್ಸಲ್ಲಿ ಹುಟ್ಟಿದೆ. ದಟ್ ಈಸ್ ಆ ಮಟ್ಟಕ್ಕೆ ಒಂದು CG ವರ್ಕ್ ಅಷ್ಟು ಪರ್ಫೆಕ್ಷನ್ ಮಾಡ್ತಾಯಿದ್ರು ಉಪ್ಪಿ ಸರ್. ನಾನು ಕೆಲವೊಂದು ವಿಜುವಲ್ಸ್ ಎಲ್ಲ ನೋಡಿ ಐ ವಾಸ್ ರಿಯಲಿ ಆಸ್ಟಕ್ ಸೀಯಿಂಗ್ ದ ವಿಜುವಲ್ಸ್. ಆಲ್ ದ ವೆರಿ ಬೆಸ್ಟ್ ಸರ್. ಇದೇ ಥರ ಇನ್ನೂ 100 ಸಿನಿಮಾ ನಿಮ್ಮ ಜೊತೆ ವರ್ಕ್ ಮಾಡೋ ಒಂದು ಸದಾವಕಾಶ ನನಗೆ ಸಿಗಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಉಪ್ಪಿ ಸರ್, ವಿಶಿಂಗ್ ಯು ಅ ವೆರಿ ವೆರಿ ಹ್ಯಾಪಿ ಬರ್ಡೇ. ಸದಾ ಖುಷಿಯಾಗಿ ಆರೋಗ್ಯವಾಗಿರಿ ಸರ್.
ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಇದೇ ತಿಂಗಳು ಅಕ್ಟೋಬರ್ ತಿಂಗಳು ನಮ್ಮ ಸಿನಿಮಾ UI ರಿಲೀಸ್ ಆಗ್ತಿದೆ ಫೈನಲಿ. ನಾನು ಕಾಯ್ತಿದ್ದೆ ಆಡಿಯನ್ಸ್ ಆಗಿ ಹೇಗೆ ಬಂದಿದೆ, ತುಂಬ ಒಂದು ಎಕ್ಸೈಟ್ಮೆಂಟ್. ಅಲ್ಲಿ UP ಸರ್ ಡೈರೆಕ್ಷನ್ ಅಂದ ತಕ್ಷಣವೇ ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಸೊ ಇವನ್ ಐ ಆಮ್ ವೇಟಿಂಗ್. ಆ್ಯಂಡ್ ನನ್ನ UI ಸಿನಿಮಾ ಅಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ UP ಸರ್ ಆ್ಯಂಡ್ ಲಹರಿ ಫಿಲ್ಮ್ಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗಾಗಲೇ ಎಲ್ಲರೂ ಚೀಪ್ ಸಾಂಗಿಗೆ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತು, ಬಟ್ ಈಗಾಗಲೇ ಟ್ರೋಲ್ ಸಾಂಗ್ನ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ತುಂಬ ಖುಷಿಯಾಗಿ ಆಕ್ಸೆಪ್ಟ್ ಮಾಡಿದ್ದೀರಾ. ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಅಜ್ನಿ ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆಯ ಸಾಂಗ್ ಕಟ್ಟಿದ್ದಕ್ಕೆ. ಎಸ್, UI ಸಿನಿಮಾನ ಎಲ್ಲರೂ ಥಿಯೇಟರಿಗೆ ಬಂದು ನೋಡಿ. ಆ್ಯಂಡ್ UP ಸರ್ ಸಿನಿಮಾ ಅಂತ ಹೇಳಿದಾಗ ಎಲ್ಲರೂ ಬಂದೇ ಬರ್ತೀರಾ, ಬಿಕಾಸ್ ಯು ಕ್ಯಾನ್ ನಾಟ್ ಇಗ್ನೋರ್ ಹಿಮ್. ಎಸ್, ನಮ್ಮ ಪ್ರೀತಿ, ನಮ್ಮ ಸಪೋರ್ಟ್ ನಮ್ಮ UI ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರಿಗೆ ಉಪೇಂದ್ರ ಅವರು ಸಿನಿಮಾಗೋಸ್ಕರ ತುಂಬ ಕಷ್ಟ ಬಿದ್ದಿದ್ದಾರೆ. ತುಂಬ ವರ್ಷ ಆದಮೇಲೆ ಡೈರೆಕ್ಷನ್ ಮಾಡಿದ್ದಾರೆ. ಮತ್ತು ಇವತ್ತು ಅವರು ಹುಟ್ಟುಹಬ್ಬ ಇರೋದ್ರಿಂದ 2 ಮೀಟ್ ಭಾಷಣ ಬೇರೆ ಇಟ್ಕೊಟ್ಟಿದ್ದಾರೆ. ಅವರೇ ಇನ್ನು ನೆಕ್ಸ್ಟ್ ಮಾತಾಡಿ ಇದನ್ನು ಕ್ಲೋಸ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ 25 ವರ್ಷದ ಸಿನಿ ಪ್ರಯಾಣದಲ್ಲಿ 2 ನನಗೆ ಬಹಳ ಖುಷಿಯಾದ ವಿಚಾರ. ಒಂದು, ಶಿವಣ್ಣನ ಜೊತೆ ಒಡನಾಟ. 2ನೇದು, UP ಸರ್ ನಮ್ಮ ಬ್ಯಾನರ್ಗೆ ಡೈರೆಕ್ಷನ್ ಮಾಡ್ತಾ ಇರೋದು. ಯಾಕಂದರೆ ಅವರು 2 ಸಿನಿಮಾ ನಮ್ಮ ಜೊತೆ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಈ ಸತಿ ಡೈರೆಕ್ಷನ್ ಆಗಿ ಡೈರೆಕ್ಟ್ ಮಾಡ್ತಾ ಇರೋದು ನಮ್ಮ ಭಾಗ್ಯ. ನಾನು ಅವತ್ತೇ ಮುಹೂರ್ತದಲ್ಲಿ ಹೇಳಿದೆ, ಈ ಭಾಗ್ಯ ಕೆಲವರಿಗೆ ಸಿಗೋದು. ಯಾಕಂದರೆ ನಾನು ನೋಡ್ದಂಗೆ ಎಲ್ಲ ಡೈರೆಕ್ಟ್ರು ರಂಜಿಸ್ತಾರೆ, ಆದರೆ UP ಸರ್ ರಂಜನೆಯಲ್ಲೂ ಒಂದು ಸತ್ಯನ ಹೇಳಕೊಡ್ತಾರೆ. ಅದು ಯಾವ ಡೈರೆಕ್ಟ್ರು ಮಾಡಲ್ಲ ನಾನು ನೋಡ್ದಂಗೆ. ಸೊ ಅದು ಅವ್ರ ಸ್ಪೆಷಾಲಿಟಿ. ಈ ಚಿತ್ರನ ನಾವೆಲ್ಲ ಬೂತ್ ಕನ್ನಡಿ ಇಟ್ಕೊಂಡು ನೋಡಬೇಕು, ಅಷ್ಟು ಡೀಪಾಗಿ ಬುದ್ಧಿ ಹೇಳಿದ್ದಾರೆ ಎಲ್ಲರಿಗೂ. ಸೊ ನಾನು ಒಬ್ಬ ಮೇರುನಟನ ಅಭಿಮಾನಿಗಳ ಕುತೂಹಲ ನನಗೂ ಅರ್ಥ ಆಗುತ್ತೆ. UP ಸರ್ ಅಭಿಮಾನಿಗಳು ನನ್ನ ಯಾವಾಗಲೂ ಟಾರ್ಚರ್ ಕೊಡ್ತಾ ಇರ್ತಾರೆ, ಯಾವ ಡೇಟ್ ಅನೌನ್ಸ್ ಮಾಡಿರಿ ಅಂತ. ಬಟ್ ಈ ಚಿತ್ರ ನಿರ್ದೇಶನ ಮಾಡಿರೋದು ನಿಮ್ಮೆಲ್ಲರ ಮೆಚ್ಚಿನ ನಟ ಉಪೇಂದ್ರ ಅವರೇ. ಸೊ ಬಹಳ ಕಷ್ಟಪಟ್ಟು 2 ವರ್ಷದಿಂದ ಯಾವುದೇ ಸಿನಿಮಾ ಮಾಡದೆ ಒಂದು ಚಿತ್ರಕ್ಕೆ ಕೂತಿದ್ದಾರೆ ಅಂದರೆ, ಒಬ್ಬ ಟೈರ್ 1 ಹೀರೋ ಆಗಿ ಬೇರೆ ಸಿನಿಮಾಗಳನ್ನೆಲ್ಲ ಬಿಟ್ಟಿದ್ದು ಕೂತಿದ್ದಾರೆ ಅಂದರೆ ಎಷ್ಟು ಅರ್ಥಗರ್ಭಿತವಾಗಿ ಬರ್ತಾ ಇದೆ ಅಂದರೆ, ಅಭಿಮಾನಿಯಾಗಿ ನಾನು ಈ ಚಿತ್ರನ ಒಬ್ಬ ನಿರ್ಮಾಣ ಮಾಡಿದ್ರೂ ಪರವಾಗಿಲ್ಲ, ಅಭಿಮಾನಿಯಾಗಿ ಕಾಯ್ತಾ ಇದ್ದೇನೆ ನೋಡೋಕ್ಕೆ. ಸೊ ಆದಷ್ಟು ಬೇಗ ಅಂದರೆ ಮುಂದಿನ ವಾರ ನಾವು ಇನ್ನೊಂದು ಪ್ರೋಗ್ರಾಮ್ ಮಾಡಿ ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಎಲ್ಲರ ಕುತೂಹಲಕ್ಕೆ ಅದು ತೆರೆ ಎಳಿತಾರೆ UP ಸರ್ ಖಂಡಿತವಾಗೂ. ಈ ಚಿತ್ರ ಕರ್ನಾಟಕದ ಕನ್ನಡ ಚಿತ್ರ ಪ್ರೇಕ್ಷಕರು ಹೋಗ್ತಾರೆ ಅಂತ, ಕನ್ನಡ ಪ್ರೇಕ್ಷಕರೆಲ್ಲ ಭಾರತದ ಎಲ್ಲ ಪ್ರೇಕ್ಷಕರು ಹೋಗ್ತಾರೆ ಅಂತ ನನಗೆ ಭರವಸೆ ಇದೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಹುಟ್ಟುಹಬ್ಬದ ಶುಭಾಶಯಗಳು. UP ಸರ್ ನಮಗೆ ಒಂದು ವಿಷನರಿ ಡೈರೆಕ್ಟರ್, ಅದು ಎಲ್ಲರಿಗೂ ತಿಳಿದಿದ್ದಂಗೆ ಇದೇನು ಹೊಸದಲ್ಲ. ಬಟ್ ಅವರು ಈ ಸಿನಿಮಾಗೆ ಪಟ್ಟಿರೋ ಕಷ್ಟ, ಎಲ್ಲ ಪಿಕ್ಚರ್ಗೂ ಕಷ್ಟ ಬಿದ್ದಿದ್ದಾರೆ, ಬಟ್ ಈ ಸಿನಿಮಾಗೆ ಇನ್ನೂ ಜಾಸ್ತಿ ಹೆಚ್ಚು ಕಷ್ಟಪಟ್ಟಿದ್ದಾರೆ. ಇನ್ಫ್ಯಾಕ್ಟ್ ವಿಜುವಲ್ಸ್ ಸೈಡ್ಸಲ್ಲಿ ಇಟ್ಸ್ ಒನ್ ಆಫ್ ದ ಬೆಸ್ಟ್ ವಿಜುವಲ್ರಿ ಇನ್ ಕರ್ನಾಟಕ ಇವತ್ತಿನ ದಿನಕ್ಕೆ. ಒನ್ ಆಫ್ ದ ಬೆಸ್ಟ್ ವಿಜುವಲ್ಸ್ ಇನ್ ಇಂಡಿಯಾನೇ ಆಗ್ಬೋದು. ಅದು ತೋರ್ಸೋಕ್ಕೆ ಅಂದರೆ ತೆರೆ ಮೇಲೆ ನಿಮ್ಮ ಮುಂದೆ ತರಕ್ಕೂ ನಮಗೂ ಎಷ್ಟು ಕಾತರದಲ್ಲಿ ಇದೀವಿ ನಾವು. ಅದೇ ಥರ ನೀವು ಕಾತರದಿಂದ ವೆಯ್ಟ್ ಮಾಡ್ತಿದ್ದೀರ ಅಂತ ನಮಗೂ ಒಂದು ಅರಿವಿದೆ. ಆ ಜವಾಬ್ದಾರಿಯಿಂದಲೇ ನಾವು ಅದ್ರ ಮೇಲೇ ಲಾಸ್ಟ್ ಫೈನಲ್ ಸ್ಟೇಜಸ್ಸಲ್ಲೇ ಇದ್ದೀವಿ, ಕಂಪ್ಲೀಷನ್ಸಲ್ಲಿ. ಸೊ ಎಲ್ಲ ಚೆನ್ನಾಗಿ ಬರ್ತಿದೆ. ಜಸ್ಟ್ ವೆಯ್ಟ್ ಫಾರ್ ಫ್ಯೂ more days. We will come back with a very good output. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸು ಇದರಲ್ಲಿ ತುಂಬ ಕಷ್ಟ ಬಿದ್ದಿದ್ದಾರೆ. ರೈಟ್ ಫ್ರಮ್ UP ಸರ್ ಆಗಲಿ, ನಮ್ಮ ಆರ್ಟ್ ಡೈರೆಕ್ಟರ್ ಶಿವು ಸರ್ ಆಗಲಿ, ಅಜ್ನೀಶ್ ಸರ್ ಆಗಲಿ, ಮತ್ತು ಎಲ್ಲ ಆ್ಯಕ್ಟರ್ಗಳು
ನಮ್ಮ ಎಡಿಟರು, ನಮ್ಮ ಕಲರಿಸ್ಟು, ನಮ್ಮ VFX ಸೂಪರ್ವೈಸರ್ಸು ಎಲ್ಲ ಅಸೋಸಿಯೇಟ್ ಡೈರೆಕ್ಟರ್ಸು ಎಲ್ಲ ತುಂಬ ಕಷ್ಟ ಬಿದ್ದಿದ್ದಾರೆ. ಆ್ಯಂಡ್ ಇಟ್ ವಿಲ್ ಆಲ್ ಬಿ ಫ್ರೂಟ್ಫುಲ್ ಆ್ಯಂಡ್ ವಿ ಆರ್ ಗೆಟಿಂಗ್ ಅ ವೆರಿ ಗುಡ್ ಔಟ್ಪುಟ್ ವಿಚ್ ವಿ ಆರ್ ವೆರಿ ಪ್ರೌಡ್ ಆಫ್. ಥ್ಯಾಂಕ್ ಯು ಪಿ ಸರ್, ಥ್ಯಾಂಕ್ ಯು ಸೊ ಮಚ್. ಸಿಂಪಲ್ ಆಗಿರ್ಬೇಕಾದ್ರೆ ನಾನು ಯೂಶುವಲ್ ಆಗಿ ಆಬ್ಜೆಕ್ಟ್ ಇಟ್ಕೊಂಡು ವರ್ಕ್ ಮಾಡಿದ್ವಿ ಸಿನಿಮಾ ಆರ್ಟ್ ಡೈರೆಕ್ಷನ್. ಈ ಸರಿ ಸಬ್ಜೆಕ್ಟ್ ಇಟ್ಕೊಂಡು ವರ್ಕ್ ಮಾಡಿದ್ವಿ. ಮಾತಾಡೋಕೆ ಬರುತ್ತೆ ಸರ್. ಇಲ್ಲಿ ಫಸ್ಟ್ ಟೈಮು ಉಪೇಂದ್ರ ಅವರ ನಿರ್ದೇಶನದ ಸಿನಿಮಾಗಳು ಅಂತಂದರೆ ನಾವು ಲೈವ್ ಲೊಕೇಶನ್ನ ಜಾಸ್ತಿ ನೋಡಿದ್ವಿ. ಬಟ್ ಇದರಲ್ಲಿ ಫಸ್ಟ್ ಟೈಮ್ ಒಂದು ಸೆಟ್ ಹಾಕಿ ಆ ಸೆಟ್ ಒಳಗಡೆ ಮಾಡ್ತಾ ಇರುವಂಥ ಒಂದು ಸಿನಿಮಾ ಇದು. ನಮಗೊಂದು ಕುತೂಹಲ ಇದೆ, ಉಪೇಂದ್ರ ಅವ್ರ ಅಡ್ಡಾಗಿ ಶಿವಕುಮಾರ್ ಹೋಗೋರ ಇಲ್ಲ ಶಿವಕುಮಾರ್ ಅವ್ರ ಸೆಟ್ ಒಳಗಡೆ ಉಪೇಂದ್ರ ಅವ್ರು ಬಂದವರ ಅಂತ? ಇಲ್ಲ, ಇದೆಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ. ತುಂಬ ಜನ ಕೇಳ್ತಾರೆ, ಏನು ಬರೀ ಆ್ಯಕ್ಟ್ ಮಾಡ್ತೀರಾ, ಯಾಕೆ ಡೈರೆಕ್ಷನ್ ಜಾಸ್ತಿ ಮಾಡಲ್ಲ ಅಂತ. ನಾನು ಬೇಕಾದ್ರೆ 5-6 ಮದುವೆ ಆಗ್ಬಿಡ್ತೀನಿ. ಡೈರೆಕ್ಷನ್ ಅಂದ್ರೆ ಮದುವೆಗಿಂತ ಡೇಂಜರಸ್ ಇದು. ಹೆಂಗ್ ಸಿಕ್ಕಾಕೊಂಡಿರ್ತೀನಿ ಅಂದ್ರೆ ಇಲ್ಲಿ ನೋಡಿ, ನಾನು ಸೆಂಟ್ರಲ್ ಸಿಕ್ಕಾಕೊಂಡಿ ಆಕ್ಟ್ ಮಾಡಿಬಿಡ್ತೀನಿ. ಮಧ್ಯಾಹ್ನ ಬರ್ತಾರೆ, ಬಿಟ್ಟೇ ಬಿಟ್ಟಿದ್ದಾರೆ. ಡೈರೆಕ್ಷನ್ ಅಂದ್ರೆ ಮನೆಗೆ ಬರ್ಬೇಡ ಹೋಗಂತ. ಏನಂದ್ರೆ ಆಲ್ಮೋಸ್ಟ್ 2-2.5 ವರ್ಷ ಆಯ್ತು ಈ ಪಯಣ. ಬಟ್ ಫಸ್ಟ್ ಹ್ಯಾಟ್ಸ್ ಆಫ್ ಹೇಳಬೇಕು ಸಾಹೇಬ್ರಿಗೆ. ನಾನು ಹೇಳಿದೆ, ನೀವು ಮೇನ್ ಚಿಪ್ ಇದ್ದಂಗೆ ಸ್ವಾಮಿ, ಯಾವ್ದದು ಕಂಡೆನ್ಸರ್ ಚಿಪ್, ಏನದು ಮೈಕ್ರೋ ಚಿಪ್. ಇದು ಮೈಕ್ರೋ ಚಿಪ್, ಇದು ಆಪರೇಟ್ ಆದ್ರೆ ಇದೆಲ್ಲ ಆಪರೇಟ್ ಆಗುತ್ತೆ. ಇದಕ್ಕೆ ಹೋಗಿ ಟಚ್ ಆಗೋದಕ್ಕೆ ನಮ್ಮ ಟೈಮು ಎಲ್ಲ ನೋಡಿ, ಇದೆಲ್ಲ ಒಂದು ಇದು ಕೋಟೆ ತರ. ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದೊಂದು ಭಯಂಕರ ಕೋಟೆ. ಅದು ಮ್ಯೂಸಿಕ್ ವಿಷುವಲ್ ನೋಡ್ಬಿಟ್ಟು ರೀರೆಕಾರ್ಡಿಂಗ್ಗೆ ಚೇಂಜ್ ಮಾಡ್ಬಿಟ್ರು. ಇಲ್ಲ ಸರ್, ನಾನು ಯುರೋಪಲ್ಲೇ ಹೋಗಿ ಮಾಡಬೇಕು, ಇಲ್ಲೆಲ್ಲ ಮಾಡೋಕ್ಕಾಗಲ್ಲ ಅಂತ. ಅವರಿಂದ ನಾವು ಒಂದು ಯುರೋಪಲ್ಲಿ ಹೋಗಿ ನಾವು ಒಂದೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಬ್ಯೂಟಿಫುಲ್ ಇದು. ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ, ಅಷ್ಟು ಫ್ರೀ ಆಗಿರ್ತಾರೆ. ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ. ನಮಗೆ ಆಶ್ಚರ್ಯ ಆಗುತ್ತೆ. ಒಂದು ಸಿನಿಮಾ ಮಾಡೋರು ಸಿಕ್ಕಾಬಿಟ್ಟೆ ಬಿಸಿ ಅಂತ, ನೀವು 10 ಸಿನಿಮಾ ಮಾಡಿ ಫುಲ್ ಫ್ರೀ ಇರ್ತೀರಾ, ಅದೇ ಆಶ್ಚರ್ಯ. ಎಲ್ಲರಿಗೂ ಅಷ್ಟೇ ಫ್ರೀಯಾಗಿ ಸಿಗ್ತೀರಾ, ಅಷ್ಟೇ ಡಿಸ್ಕಸ್ ಮಾಡ್ತೀರಾ. ದಟ್ ಈಸ್ ಅಜನೀಶ್. ಶಿವ ಬ್ಲೆಸ್. ಆಮೇಲೆ ವೇಲೂರ್ ಬಿಡಿ ಸದ್ಯ ತುಂಬಾ ಸಂತೋಷ ಆಯ್ತು. ಇವತ್ತು ಮತ್ತೆ APS ಕಾಲೇಜು ನಾವಿಬ್ರು ಒಟ್ಟಿಗೆ ಓದಿದ್ದು ಅಂತ ನೀವು ಈ ಬಿಳಿ ಕೂದಲು ಇಟ್ಕೊಂಡು ಹೇಳಿ, ಏನೇ ನಾನು ಯಾವುದೋ ಮುದುಕರ ಜೊತೆ ಆಕ್ಟ್ ಮಾಡ್ತೀನಿ ಅನ್ಕೊಂಡು ಕಾಲೇಜ್ ಮೆಟ್ಟ ಹೇಳೋದು. ಕರೆಕ್ಟ್, ನನಗಿಂತ 10 ವರ್ಷ ಓದಿದ್ದ ಕಾಲೇಜಲ್ಲಿ ಮುಂಚೆ. ಓಕೆ. ಆಮೇಲೆ ಇದೊಂದು ಒಂಥರ ಎನರ್ಜಿ ಇದ್ದಂಗೆ, ಬಂಡ್ಲಿದ್ದಂಗೆ. ಬೆಳಿಗ್ಗೆ ಎದ್ದು ಕೂಡಲೇ ಏನೋ 100 ಕಿಲೋಮೀಟರ್ ಓಡ್ತಾ ಇರ್ತಾರೆ. ಎದ್ದು ಕೂಡಲೇ ಆ ಪಿಚ್ಚೆ ಬೇರೆ. ಏನ್ ಸರ್ ರೆಡಿನಾ, ಅನೌನ್ಸ್ ಮಾಡ್ಲಾ? ಸರ್ ಇರಿ ಸರ್, ಸ್ವಲ್ಪ ಇರಿ. ಅವರಿದ್ದಾರೆ ನವೀನ್ ಸಾಹೇಬ್ರು, ನಮ್ಮ ಇಡೀ ನಮ್ಮ ಇದರಲ್ಲಿ ನಮ್ಮ ಭಾಳ ಪೆಟ್ಟು ಅವರು. ಅವ್ರು ಹೆಂಗಂದ್ರೆ ಆಕ್ಚುಲಿ ಟೆಕ್ನಿಷಿಯನ್. ಅವ್ರು ಆಕ್ಚುಲಿ ಏನು ಹೇಳಿ, ಹೆಸರಿಗೆ ಪ್ರೊಡ್ಯೂಸರ್ ಅಷ್ಟೇ. ಅವ್ರು ಈ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದು ಏನೋ ಮಾಡ್ತಾ ಇರ್ತೀವಿ, ಎಲ್ಲ ಕೂತ್ಕೊಂಡು ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು, ಸರ್ ಈಗ ಹೊಸ ಟೆಕ್ನಾಲಜಿ ಬಂದಿದೆ. ಹೌದಾ, ಏನದು ಅಂದ್ರೆ ಮತ್ತೆ ತೋರಿಸ್ತಾರೆ ಫಾದರ್ಗೆ. ಅದಕ್ಕೆ ನಾನು ಅವ್ರ ಫಾದರ್ ಹೇಳ್ತಾ ಇರೋದು ಅದಕ್ಕೆ. ಫಸ್ಟ್ ಯಾವುದೋ ಟೆಕ್ನಾಲಜಿ, ಇವಾಗ ಅನ್ರಿಯಲ್ ಸರ್, ಎಲ್ಲ 4K ನೀವು ನೋಡ್ಬಿಡ್ಬೋದು ಅಂತ. ಮತ್ತೆ 4K ಬಂದ್ರೆ ಅದೊಂದು ದೊಡ್ಡ ವಿಶ್ವ. ಇವರು ಸರ್ ಅನೌನ್ಸ್ ಮಾಡ್ಬೇಕು ಸರ್, ಅವರು ಸರ್ ಅನೌನ್ಸ್ ಮಾಡ್ಬೋಣ ಸರ್. ಇವರಿಬ್ಬರು ಕಾಂಬಿನೇಷನ್. ನಾನು 2 ವರ್ಷದಿಂದ ಇದರಲ್ಲೇ ಓಡಾಡ್ತಾ ಇದ್ದೀನಿ. ಬಟ್ ನಿಜವಾಗ್ಲೂ ಏನೇ ಹೇಳಿ, ಒಬ್ಬ ಪ್ರೊಡ್ಯೂಸರ್ಗೆ ಆ ಟೇಸ್ಟ್ ಇರೋದು ಬಹಳ ಅದ್ಭುತ, ಅದು ಆಶ್ಚರ್ಯ. ಅದು ನಿಜವಾಗ್ಲೂ ನವೀನ್ ಅವರೇ ಹ್ಯಾಟ್ಸ್ ಆಫ್. ನಿಮ್ಮಿಬ್ಬರು ಕಾಂಬಿನೇಷನ್ ಚೆನ್ನಾಗಿದೆ, ನಿಮ್ದು ಶ್ರೀಕಾಂತ್. ಇವ್ರ ಸ್ಪೀಡ್ಗೆ ಅವ್ರು ಹಂಗೆ ಕಂಟ್ರೋಲ್ ಮಾಡ್ತಾರೆ. ಎರಡು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ ನೀವು ಹೈವೇಲಿ.
ನನಗೆ ಡ್ರೈವಿಂಗ್ ಸೀಟ್ ಬೇರೆ ಕೊಟ್ಬಿಟ್ಟಿದ್ದೀರಾ ಈ ವೆಹಿಕಲ್ಗೆ. ನಿಜವಾಗ್ಲೂ ಏನೇ ಆಗಲಿ ಮುಂಚೆ ಥರ ಇವಾಗ ಸಿನಿಮಾ ಮೇಕಿಂಗ್ ಇಲ್ಲ ನಿಜ ಹೇಳ್ಬೇಕು ಅಂದರೆ. ಯಾಕಂದರೆ ಮೇಕಿಂಗ್ ಸ್ಟೈಲೇ ಚೇಂಜ್ ಆಗೋಗ್ಬಿಟ್ಟಿದೆ, ಟೆಕ್ನಾಲಜಿ ಜಾಸ್ತಿ ಆಗ್ತಾ ಈಗ ತುಂಬ ಜನ ಕೇಳ್ತಾರೆ, ಸರ್ ಫಸ್ಟೆಲ್ಲ 6 ತಿಂಗಳಿಗೆ ಒಂದು ಸಿನಿಮಾ ಮಾಡೋರು, ಈಗ ಯಾಕೆ ಮಾಡೋಕ್ಕಾಗಲ್ಲ ಅಂತ. ಒಂದು ಜ್ಞಾಪಕ ಇಟ್ಕೋಬೇಕು, ಆ 3 ದಿನದಲ್ಲಿ ಒಂದು ಸಾಂಗ್ ಮಾಡ್ಬಿಡೋರು, ಒಂದು ಪಾರ್ಕಲ್ಲೇ ಸಾಂಗ್ ಮಾಡ್ಬಿಡೋರು. ಈಗ ಹಂಗಲ್ಲ, ಈಗ 10 ದಿನ ಸಾಂಗ್ ಮಾಡಬೇಕು, ಅದಕ್ಕೆ ಸೆಟ್ ಹಾಕಬೇಕು, ಅದಕ್ಕೆ ಲೈಟಿಂಗ್ ಬೇರೆ ಥರ ಮಾಡಬೇಕು, ಟೇಕಿಂಗ್ಸ್ ಬೇರೆ ಥರ ಮಾಡಬೇಕು. ಯಾಕಂದ್ರೆ ಎಲ್ಲ ಆ ಥರ ಏನೋ ಮೇಕಿಂಗ್ ಸ್ಟೈಲೇ ಬೇರೆ ಆಗಿದೆ ಇವಾಗ. ಸೊ ಆ ಒಂದು ಕಾರಣ. ಎರಡನೇದಾಗಿ ಆಮೇಲೆ ಈಗ ಫಸ್ಟ್ ನಾವು ಅನ್ಕೊಂಡಿದ್ದು ಫಸ್ಟ್ ಕನ್ನಡ ಅಂತಾನೆ, ಅದು ಪ್ಯಾನ್ ಇಂಡಿಯಾ ಮಾಡಿದವರೇ ಇವರಿಬ್ಬರೇ ಸೇರ್ಕೊಂಡು ಸಬ್ಜೆಕ್ಟ್ ಇಲ್ಲ ಸರ್ ಇದೆಲ್ಲ ಲ್ಯಾಂಗ್ವೇಜ್ ವರ್ಕೌಟ್ ಆಗುತ್ತೆ ಮಾಡ್ಬಿಡ ಅಂತ. ಅಲ್ಲಿಂದ ಹೋಗಿ ಅದು ಎಲ್ಲಿಗೆ ಹೋಗ್ತಿದೆ ಅಂತ ಇವ್ರೊಬ್ಬರಿಗೆ ಗೊತ್ತದು ಏನಾಗಿದೆ ಅಂತ. ಒಂದ್ಸತಿ ಹೇಳ್ಬಿಡಿ ಸರ್ ಬಡ್ಜೆಟ್ ಎಲ್ಲ, ಒಂದ್ಸತಿ ಲಾಸ್ಟ್ ನಮ್ಗಾರೇ ಹೇಳಿ ಅಟ್ಲೀಸ್ಟ್. ಎತ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಒಂದಂತೂ ವಿಶ್ವಾಸ ಇದೆ ಖಂಡಿತ. ನಾನು ಒಂದೇ ಒಂದು ವಿಶ್ವಾಸದಲ್ಲಿ ಪಿಕ್ಚರ್ ಮಾಡಿದ್ದೀನಿ, ಏನು ಗೊತ್ತಾ, ನೀವೆಲ್ಲ ಅತಿ ಬುದ್ಧಿವಂತರು ಅಂತ. ನನಗೆ ಅವಾಗಲೇ ಪ್ರೂವ್ ಆಗೋದು ಏ ಪಿಕ್ಚರಲ್ಲಿ ನೀವೆಲ್ಲ ಬುದ್ಧಿವಂತರು ಅಂತ. ಸೊ ಖಂಡಿತ ಆಡಿಯನ್ಸ್ಗಳು ಯಾವತ್ತೂ ಇಲ್ಲಿರ್ತಾರೆ. ನನ್ನ ಪ್ರಕಾರ ನಾವೇನಿದ್ರು ಇಲ್ಲೇ, ಎಂಥ ಗ್ರೇಟೆಸ್ಟ್ ಟೆಕ್ನಿಷಿಯನ್ ಆದರೂ ಅವ್ನು ಕೆಳಗೇನೆ. ನೀವು ಆಡಿಯನ್ಸ್ ಯಾವತ್ತೂ ಮೇಲಿರ್ತೀರ. ಯಾಕಂದರೆ ನಿಮ್ಮನ್ನ ಗೆಲ್ಲೋದಿದೆಯಲ್ಲ, ಅದಕ್ಕೆ ಬೇರೆನೇ ಬೇಕು ಆ್ಯಕ್ಚುಲಿ. ಆ ಜಡ್ಜ್ಮೆಂಟ್ ಅಲ್ಟಿಮೇಟ್ ಜಡ್ಜ್ಮೆಂಟ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅದರಲ್ಲಿ ಒಂದು ಇನ್ನೋಸೆನ್ಸ್ ಇದೆ, ಅದರಲ್ಲಿ ಒಂದು ಪ್ಯೂರಿಟಿ ಇದೆ. ಅಭಿಮಾನಿಗಳಲ್ಲಿ ಅಭಿಮಾನಿ ದೇವರು ಅಂತ ಅದಕ್ಕೆ ಹೇಳೋದು. ಅವರು ಎಸ್ ಅಂದರೆ ಅದು ಮುಗಿದೋಯ್ತು, ಸೂಪರ್ ಡೂಪರ್ ಹಿಟ್ಟು. ಅದೇ ಥರ ಇನ್ನೊಂದು ಅವ್ರಿಗೆ ಗೊತ್ತಿಲ್ಲದೆ ಒಂದು ಫ್ರಾಗ್ರೆನ್ಸ್ ಬರುತ್ತೆ. ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಈ ಪಿಕ್ಚರ್ ನೋಡ್ತೀನಿ, ಈ ಪಿಕ್ಚರ್ ನೋಡಲ್ಲ. ಬರೀ ಒಂದು ಡಿಸೈನ್ ಬಿಟ್ಟರೆ ಸಾಕು, ಅದ್ರಲ್ಲಿ ಡಿಸೈಡ್ ಮಾಡೋ ಲೆವೆಲ್ ಇದ್ದಾರೆ ಜನ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಈಗ ಆಡಿಯನ್ಸ್ಗಿನ್ನ ಟೆಕ್ನಿಷಿಯನ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ. ಎವ್ರಿಬಡಿ ಈಸ್ ಎ ಫಿಲಮ್ ಮೇಕರ್. ಇದನ್ನೇನೆ ನಾನೇ ಎಡಿಟಿಂಗ್ ಮಾಡ್ತೀನಿ ಇದಕ್ಕಿಂತ ಬೆಟರ್ ಆಗಿ ಅಂತ. ಇದೇನು ಮ್ಯೂಸಿಕ್, ನಾನು ಇದಕ್ಕಿಂತ ಚೆನ್ನಾಗಿ ಆ ಥರ ಎಲ್ಲ ಆಗ್ಬಿಟ್ಟಿದ್ದಾರೆ. ಈಗ ಅವ್ರಿಗಿಂತ ಬೆಟರ್ ಆಗಿ ಮಾಡ್ಬೇಕು, ಆ ಥರ ಆಗಿದೆ. ಸೊ ಆ ಪ್ರಯತ್ನದಲ್ಲಿ ಇದ್ದೀವಿ. ಎರಡನೇದಾಗಿ ಎಲ್ಲ ಪತ್ರಿಕಾ ಮಿತ್ರರಿಗೆ ನಿಮ್ಮ ಎನ್ಕರೇಜ್ಮೆಂಟು ಅಷ್ಟೇ. ಯಾವಾಗಲೂ ನಿಮ್ಮದು ಏನೋ ಇನ್ನೊಂದು ಥರ ಇದ್ದದು ಆ್ಯಕ್ಚುಲಿ. ಏನಂದರೆ ಒಂದೊಂದು ಕ್ವಶನ್ ಏನು ಸರ್ ಹೆಂಗಿರುತ್ತೆ ಸತಿ, ನಮ್ಮನ್ನು ಟೆಸ್ಟ್ ಮಾಡ್ತಾನೆ ಇರ್ತೀರ. ನೋಡೋಣ ಈ ಸತಿ ಆ ಟೆಸ್ಟಲ್ಲಿ ನಾವು ಪಾಸ್ ಆಗ್ತೀವ ಅಂತ ಕಾನ್ಫಿಡೆನ್ಸ್ ಇದೆ. ಪ್ರಯತ್ನ ಪಟ್ಟಿದ್ದೀವಿ. ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ, ನಿಮ್ಮ ಮುಂದೆ ಪಿಕ್ಚರ್ ತೊಗೊಂಡ್ಬರ್ತೀವಿ. ಹೇಳಿ ಗಿಮಿಕ್ ಅಂದ್ರೆ ಏನು ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿ. ಪ್ರತಿ ಸತಿ ಪುಷ್ ಮಾಡೋದು, ಒಂಥರ ಆಡಿಯನ್ಸ್ ನ ಒಂದು ಈಗರ್ನೆಸ್ ತಗೊಂಡ್ಬರೋದು. ಆಮೇಲೆ ಓಕೆ ಮತ್ತೆ ಇಲ್ಲ ಇವಾಗ ಮಾಡಲ್ಲ, ನಾವೇನೋ ತುಂಬಾ ಮಾಡ್ತಾ ಇದೀವಿ, ಏನೋ ಪ್ರಯತ್ನ ಪಡ್ತಾ ಇದೀವಿ ಅಂತ. somewhere I feel okay, one side is delay of release, I feel it's a gimmick or something you have to explain. The other side, Upendra is fighting with technology to bring out UI anta. Is it battling with technology? Because you are telling a simple story with ellaru artha agonge simple agi helbeku anta, but when it is Upendra's direction it is complicated, but you are explaining a simple story. But this time Upendra is battling with technology. ಯಾವಾಗ ನೋಡಿದ್ರು ಕಟ್ಟಿಂಗ್ ಎಡ್ ಟೆಕ್ನಾಲಜಿಲಿ ಫಿಲಮ್ ಆಗ್ತಾ ಇದೆ ಅಂತ. ಇಸ್ ದಟ್ ಡಿಲೇಯಿಂಗ್ ಯೋರ್ ಫಿಲಮ್ ಆರ್ ವಾಟ್ ಇಸ್? ಈಗ ಫಸ್ಟ್ ಹೇಳಿದೆ, ಮ್ಯಾರೇಜ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದೆ ನಾನು. ಅದು ಬ್ಯಾಟ್ಲೆ, ಅದು ಬಿಗ್ ಫೈಟ್. ಅದು ಆಕ್ಚುಲಿ ಸಿನಿಮಾ ಡೈರೆಕ್ಷನ್ ಅನ್ನೋದೇ ಅದು ಬೇರೆ ತರ ಫೈಟ್. ಅದು ಆಕ್ಚುಲಿ ಎವ್ರಿಥಿಂಗ್ ನಾನು ಹೇಳಿದ್ದು ಬರೀ ಏನೋ ಟೆಕ್ನಾಲಜಿ ಅಲ್ಲ, ಟೆಕ್ನಿಷಿಯನ್ಸ್ ಅಲ್ಲ, ಪ್ರತಿ ಒಬ್ಬರ ಜೊತೆ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಕೂಡ ಫೈಟ್ ಮಾಡ್ಕೊಂಡೋಗಿ ತಲುಪಿಸ್ಬೇಕು. ಅಲ್ಲಿಗೆ ಏನು ಮಾಡೋಕ್ಕಾಗಲ್ಲ. ಓಕೆ, ಬಟ್ ಸಮ್ವೇರ್ ವಾಟ್ ಇಸ್ ದಟ್, ಏನಕ್ಕೆ ಇಷ್ಟೊಂದು ಒಂದು ಪ್ರಯತ್ನ ಅಂದ್ರೆ ತುಂಬಾ ಎಫರ್ಟ್ ಇದೆ, ಬಟ್ ದ ಪ್ರಾಡಕ್ಟ್ ಯು ಆರ್ ಸ್ಟಿಲ್ ಡಿಲೇಯಿಂಗ್ ದ ಪ್ರಾಡಕ್ಟ್ ಅಂದ್ರೆ ವಾಟ್ ಇಸ್ ದಟ್ ಗೋಯಿಂಗ್ ರಾಂಗ್? ನಾವು ಡಿಲೇ ಅಂತ ಯಾರು ಹೇಳಿದ್ ನಿಮ್ಗೆ? ನಾವೆಲ್ಲೂ ಹೇಳಿಲ್ಲ. ನಾವು ಹೋದ ವರ್ಷ ಬರ್ತೀವಿ ಅಂತ ಅನೌನ್ಸ್ ಮಾಡಿದ್ವಾ? ಹೋದ ವರ್ಷ ಸೌಂಡ್ ಟೀಸರ್ ನಾವು ಓದ್ ಬರ್ತಾರೆ ಸೌಂಡ್ ಟೀಸರ್ ಆಗಿತ್ತು. why is it so long? Like ನೀವೇ ಹೇಳ್ತಾ ಇದ್ವಿ ಮುಂಚೆ ಎಲ್ಲ 3 ವರ್ಷ ಲೈಕ್ ವಿ ಯೂಸ್ ಟು ಡು ಸೋ ಮೆನಿ ಮೂವೀಸ್ ಅಂತ. ಅದೇ ಪ್ರಯತ್ನ, ಅದೇ ಮೈಂಡ್ ಸೆಟ್, ಅದೇ ಮನಸ್ಸು, ಅದೇ ಸ್ಟೋರಿ, ಅದೇ ಪೆನ್. ಬಟ್ ವಾಟ್ ಇಸ್ ಇಟ್ ಟೇಕಿಂಗ್ ಸೋ ಲಾಂಗ್ ಅಂತ? ಚೇಂಜ್ ಆಗಿಲ್ವ? ಏನು ಆಗಿದೆ, ನಿಮ್ಗೆ ಆಗಿದೆ, ಬಟ್ ಅಂದ್ರೆ ಏನ್ ಎಕ್ಸ್ಪ್ಲೈನ್ ಮಾಡಿ. ಪೀಪಲ್ ಶುಡ್ ನೋ ವೈ ಇಟ್ ಇಸ್ ಗೆಟಿಂಗ್ ಸೋ ಮಚ್, ವೈ ಇಸ್ ಇಟ್ ಟೇಕಿಂಗ್ ಟೈಮ್ ಅಂತ. ಚೇಂಜ್ ಆಗಿರೋದೇ ಟೇಕಿಂಗ್ ಟೈಮ್. ಇಸ್ ಇಟ್ ಟೆಕ್ನಾಲಜಿ? ಎಲ್ಲವೂ ಬಿಸ್ನೆಸ್, ಟೆಕ್ನಾಲಜಿ, ಮೇಕಿಂಗ್. ಇವಾಗ ನೋಡಿ ಮೊಬೈಲ್ ಇಟ್ಕೊಂಡ್ಬಿಟ್ಟು ಎಲ್ಲ ರೆಡಿ. ಇವಾಗ ಬರ್ತಾ ಇರುತ್ತಲ್ಲ ಹೊರಗಡೆ ನಾವೇನು ಮಾತಾಡ್ತಿದ್ದೀವಿ ಅಂತ, ಆ ಲೆವೆಲ್ ಚೇಂಜ್ ಆಗಿದೆ.
ಫಸ್ಟ್ ಆದ್ರೆ ನಿಮ್ಮನ್ನು ಕೇಳ್ತಿದ್ವಿ ಸ್ವಲ್ಪ ಅದನ್ನ ಚೇಂಜ್ ಮಾಡಿ ಬರ್ದಿರೋ ಸ್ವಲ್ಪ ಏನೋ ತಪ್ಪು ಮಾತಾಡ್ಬಿಟ್ಟಿದೀವಿ. ಈಗ ನೋಡಿ ಇಲ್ಲಿ ಲೈವ್ ಆಗ್ತಾ ಇದೆ. ಈಗ ನೀವು ಈ ಸ್ಪೀಡ್ ನ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಾವು ಹಿಂಗೆ ಲೈವ್ ಅಲ್ಲಿ ಪಿಕ್ಚರ್ ಮಾಡಕ್ ಆಗಲ್ಲ. ಅಕ್ಟೋಬರ್ ಅಲ್ಲಿ ಇವಾಗ ತಾನೇ ರಿಶ್ಮಾನು ಹೇಳಿದ್ಲಲ್ಲ ಅಕ್ಟೋಬರ್ ಅಲ್ಲಿ ಬರ್ತಾ ಇದೆ. ಏನ್ ಬರ್ತಾ ಇದೆ ಅಂದ್ರು? ಸಿನಿಮಾ ಬರ್ತಾ ಇದೆ. ಸಿನಿಮಾದ ಏನ್ ಬರ್ತಾ ಇದೆ ಅಂದ್ರು? ಅಕ್ಟೋಬರ್ ಅಲ್ಲಿ ರಿಲೀಸ್ ಅಂತ ಹಾಕಿದೀವಿ. ಏನ್ ರಿಲೀಸ್ ಅಂತ ಹೇಳಿದೀವ? ಸರ್ ಮತ್ತೆ ಕಾಗೆ ಆಗ್ತಾ ಇದೆ. ಸರ್ ಓಕೆ, ಇವತ್ತು ನೀವು ಬಿಟ್ಟಿರೋ ಒಂದು ಗ್ಲಿಮ್ಸ್ ದ ಲೇಟೆಸ್ಟ್, ಇಸ್ ಇಟ್ ಒಂದು ಪುರಾಣದ ಕಲ್ಕಿನ ಅಥವಾ ಉಪೇಂದ್ರ ಕಲ್ಕಿನ ಅಥವಾ ಪ್ರಜಾಕಿಯ ಕಲ್ಕಿನ? ಕಲ್ಕಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ರೆ ನೀವು. ನೋಡಿದ್ರೆ ನನ್ಗೆ ಅನ್ಸ್ತದೆ. ಐ ವಾಂಟೆಡ್ ಟು ಆಸ್ಕ್ ಯು, ಐ ವಾಂಟೆಡ್ ನಿಮಗೆ ಅನ್ನಿಸ್ತಿದೆ ಅಂದ್ರು ಸೈಕಲಾಜಿಕಲ್ ಕಲ್ಕಿ. ಈಗ ಮೈಥಲಾಜಿಕಲ್ ಕಲ್ಕಿ ನೋಡಿದ್ದೀರಾ ಆಲ್ರೆಡಿ? ನೋಡಿದಿರಲ್ವಾ? ತೆಲುಗು ಬಂತಲ್ಲ, ಅದು ಮೈಥಲಾಜಿಕಲ್ ಕಲ್ಕಿ. ಇದು ಲಾಜಿಕಲ್ ಸೈಕಲಾಜಿಕಲ್ ಕಲ್ಕಿ. ನಿಮ್ ಮನ್ಸೊಳಗಿದೆ ಅಂದ್ರೆ ಇದೆ ಅಂತಾನೆ 100% ಅದು. ಸೈಕಲಾಜಿಕಲಿ ಇಟ್ ಇಸ್ ವರ್ಕಿಂಗ್. ರಿಲೀಸ್ ಡೇಟ್ ವರ್ಕ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಆಗ್ತಾ ಇದೆ. ನೆಕ್ಸ್ಟ್ ವೀಕ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಇನ್ನೊಂದು ನಾನು ಇವ್ರ ಬಗ್ಗೆ ಹೇಳ್ತೀನಿ. ಶ್ರೀಕಾಂತ್ ಯಾವ ತರ ಗೊತ್ತಾ? ಎಲ್ಲರಿಗೂ ಮಂಚಿವಾಡಿ ಅವರು. ಅವ್ರು ಯಾರ ಆದ್ರೆ ಅವ್ರ ಹತ್ರ ಮಾತಾಡ್ತಾರೆ, ನೀವು ಬರ್ತೀರಾ, ನಾವು ಬರೋಣ ಅಂತ. ಇವ್ರನ್ನ ಫಸ್ಟ್ ಕೇಳ್ತಾರೆ, ಸರ್ ನಾವು ಬಂದ್ಬಿಡ್ತೀವಿ, ಆಮೇಲೆ ಬನ್ನಿ. ಹೌದಾ? ಸೊ ಇವ್ರದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆಮೇಲೆ ಅದು ತಪ್ಪು ಅಲ್ಲ. ಯಾಕಂದ್ರೆ ದೊಡ್ಡ ಪಿಕ್ಚರ್ಗಳು ಬರ್ಬೇಕಾದ್ರೆ ಒಂದು ಗ್ಯಾಪ್ ಇದ್ರೆ ಒಳ್ಳೇದು. ನೋಡೋಣ, ಇವ್ರು ಅವ್ರಿಗೆ ಗ್ಯಾಪ್ ಕೊಡಿಸ್ತಾರ, ಅವ್ರು ಇವ್ರಿಗೆ ಗ್ಯಾಪ್ ಕೊಡಿಸ್ತಾರ, ಸದ್ಯದಲ್ಲೇ ತೀರ್ಮಾನ ಆಗುತ್ತೆ. ಓಕೆ, ಒಂದು ನನ್ನ ಲಾಸ್ಟ್ ಕ್ವಶನ್ ನನ್ನ ಕಡೆಯಿಂದ ಸರ್. ಉಪೇಂದ್ರ ವಾಸ್ ಐ, ಉಪ್ಪಿ 2 ವಾಸ್ ಯು, and UI is you and I. So any Uppi's multiverse again here. Part 3 ತರ ಇದೆ ನಮಗೆ, ಅದು ಕೇಳ್ತಾ ಇದ್ದೀನಿ. ಈಗ ತಾನೇ ಕಲ್ಕಿನ ಮೈಥಲಾಜಿಕಲ್ so many perception about your movie sir ಅಷ್ಟೇ. ತುಂಬಾ ಖುಷಿ ಆಗ್ತಿದೆಯಮ್ಮ, ಇಷ್ಟೊಂದು ಇದೆ ಅಂದ್ರೆ. ಅಂದ್ರೆ ನಿಮ್ಮ ಥ್ಯಾಂಕ್ ಯು. ಹೇಳ್ಬೇಕಂದ್ರೆ ಇಲ್ಲ ಖಂಡಿತ ಇದಕ್ಕಿಂತ ಜಾಸ್ತಿ ಇರುತ್ತೆ. ನಿಮ್ ಕೆಪಾಸಿಟಿ ಬಿಟ್ಟಿದ್ದು ಎಷ್ಟು ಟೀಕೋಡ್ ಮಾಡ್ತೀರಾ ನೋಡ್ತೀನಿ. ನಾನು ನಿಮ್ಮನ್ನ ಪಿಕ್ಚರ್ ತೋರಿಸು, ನಿಮ್ಮನ್ನ ನಾನು ಇಂಟರ್ವ್ಯೂ ಮಾಡ್ತೀನಿ. I'll be happy to sir answer your question. ಖಂಡಿತ. ಸರ್, ಈ ಮೂವಿಯಿಂದ ಟೆಕ್ನಿಷಿಯನ್ ಹೆಂಗೆ ಅಪ್ಗ್ರೇಡ್ ಆಗಕ್ಕೆ ಸಾಧ್ಯ ಆಯಿತು? ಯಾವ ವಿಷಯಗಳು ಈ ವಿಷಯಗಳು ನನ್ನ ರಿಯಲ್ ಸ್ಟಾರ್ ಅಂತಾರಲ್ಲ, ಇವ್ರು ಅನ್ರಿಯಲ್ ಟೆಕ್ನಾಲಜಿ ನಮ್ಗೆ ತೋರಿಸ್ತಾ ಇದ್ದಾರೆ ಇವಾಗ. ಇವರು ಈಗ ಅನ್ರಿಯಲ್ ರಿಯಾಲಿಟಿ ತರಬೇಕು ಇವಾಗ. ಆ ತರ ಆಗಿದೆ ಇವಾಗ. ನಿಜವಾಗ್ಲೂ ಅದೆಲ್ಲ ನಿಮ್ಗೆ ಅದು ತುಂಬಾ ದೊಡ್ಡ ವಿಷಯ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಅನ್ರಿಯಲ್ ಟೆಕ್ನಾಲಜಿ ಏನು, 3D ಅಸೆಟ್ಸ್ ಅಂದ್ರೆ ಏನು, ಇದು ನಮ್ಗೆ ಹೊಸ ಅನುಭವ ಆಕ್ಚುಲಿ. ಇವ್ರು ನಮ್ಗೆ, ಯಾಕಂದ್ರೆ ಅವರು ಎಲ್ಲಿ ಓದಿರೋದು ನೀವು? ವ್ಯಾಂಕೋವರ್ ಅಲ್ಲಿ ಫಿಲ್ಮ್ ಸ್ಕೂಲ್. ಸೊ ಅಲ್ಲಿಂದ ಟೆಕ್ನಾಲಜಿ ಎಲ್ಲ ಇಲ್ಲಿ ಇವಾಗ ತರ್ತಾ ಇದ್ದಾರೆ ಇವರು. ಒಂದು ಸ್ಟಾರ್ಟ್ ಮಾಡ್ಬಿಡಿ ದಯವಿಟ್ಟು. ನೆಕ್ಸ್ಟ್ ಬರೀ ರೂಮಲ್ಲಿ ಕೂತ್ಕೊಂಡು ಅವ್ರ ಜೊತೆ ಒಂದು ಸಿನಿಮಾ ಮಾಡ್ಕೊಡ್ತೀನಿ ನಿಮ್ಗೆ. ಶೂಟಿಂಗೇ ಇರಲ್ಲ, ಒಂದು 10% ಶೂಟಿಂಗ್ ಇವಾಗಲೇ ಫಿಕ್ಸ್. ಬರೀ ರೂಮಲ್ಲೇ ಫಿಲಮ್, ನಾನು ಅವ್ರು ಇದ್ರೆ ಸಾಕು. ಇವರು ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟಿದೀವಿ ಆಲ್ರೆಡಿ. ಓಕೆ ಸರ್, ಈ ನೀವು ಕಿಂಗ್ ಆಫ್ ಡೈರೆಕ್ಟ್ ಟೈಮ್ ಇಲ್ಲ, ಅದಕ್ಕೆ ಬೇರೆ ಇನ್ನೊಂದು 6 ತಿಂಗಳು ಅಲ್ಲ. ಭೂತ ಕನ್ನಡಿ ಭವಿಷ್ಯದಲ್ಲಿ, ನೀವೆಲ್ಲ ಭವಿಷ್ಯದಲ್ಲಿ ವರ್ತಮಾನದಲ್ಲಿ ನಿಮ್ಮ ಹತ್ರನೇ ಇರುತ್ತದೆ. ಅದನ್ನ ನೀವು ಫಿಕ್ಸ್ ಮಾಡ್ಕೊಂಡು ನೋಡ್ಬೇಕು ಅಷ್ಟೇ ಪಿಕ್ಚರ್. ಬಾಡಿ ಸ್ಕ್ಯಾನ್ ಮಾಡಿದ್ದಾರೆ. ಬಾಡಿ ಸ್ಕ್ಯಾನ್ ಮಾಡಿದ್ದೀವಿ. ಸೊ ಕೆಲವು ಶಾರ್ಟ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸಾರಿ, ಉಪ್ಪಿ ಸರ್ನ 3D ಸ್ಕ್ಯಾನ್ ಮಾಡಿದ್ದೀವಿ. One of the first Kannada superstars to be scanned with more than 250 plus cameras, and we're using that
CG double or officer in various stunt sequences of the film. Scanning is a very, it's on the surface level. Inside Uppisa's vision, nobody can scan that. Uppisa, please. ಈಗ ನೀವು ಡೈರೆಕ್ಟರ್ಸ್ ಅಲ್ಲೇ ಕಿಂಗ್ ಆಫ್ ಡೈರೆಕ್ಟರ್ಸ್ ಸರ್. ನೀವು 20 ವರ್ಷದ ಹಿಂದೂ ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಾ, ಈಗಲೂ ಡೈರೆಕ್ಟ್ ಮಾಡಿದ್ದೀರಾ. ಸೊ ಯಾಕೆ ಅಂದರೆ ನೀವು ಸ್ಪೆಸಿಫಿಕ್ ಆಗಿ ಆ ಡಿಲೇ ಅನ್ನೋ ಪದ ಯಾಕೆ ಬರ್ತಾ ಇದೆ? ಪ್ರತಿಯೊಂದು ಮೂವಿನೂ ಹಾಗೆ ಆಗ್ತಾಯಿದೆ, ಹೊಸಬರು ಮಾಡಲಿ ಅಥವಾ ಹಳಬರು ಮಾಡಲಿ. ಇವತ್ತು ಥಿಯೇಟ್ರ್ಸ್ ಎಲ್ಲ ಖಾಲಿ ಇರುತ್ತೆ, ನಿಮ್ಮ ಸಿನಿಮಾಕ್ಕಾಗಿ ಕಾಯ್ತಾ ಇರ್ತಾರೆ, ಕೆಲವು ಗ್ಯಾಪ್ಸ್ ಇರುತ್ತೆ. ನಿಮ್ಮ ಪರ್ಸೆಪ್ಷನ್ನು ಮತ್ತು ಇವತ್ತಿನ ಮೇಕಿಂಗ್ ಪರ್ಸೆಪ್ಷನ್ನು ನೀವು ಏನು ಇಷ್ಟೊತ್ತರೆಗೂ ಮಾತಾಡಿದ್ದು ನಾವು ಎಲ್ಲ ಗೊತ್ತಾಯ್ತು. ಬಿಕಾಸ್ ಯಾರು ಸುಮ್ಮನೆ ಡಿಲೇ ಮಾಡಲ್ಲ ಆಕ್ಚುಲಿ. ಏನು ಹೇಳಿ, ಏನೋ ರೀಸನ್ ಇದ್ದೇ ಮಾಡ್ತಾರೆ. ಅದರಲ್ಲಿ ಇವ್ರು ಒಪ್ತಾರೆ ಡಿಲೇ ಮಾಡಿದ್ರೆ, ಅಲ್ಲೇ ಮೇಲೆ ಕೂತಿರ್ತಾರೆ ಇವರು ಯಾವಾಗ ಯಾವಾಗ ಅಂತ. ಬಟ್ ಇವ್ರು ಕನ್ವಿನ್ಸ್ ಮಾಡಿ ಹೇಳಿ ಇಲ್ಲ ಇವ್ರು ಹೇಳಲ್ಲ. ನೋಡೋಣ ಅಷ್ಟೇ, ಇನ್ನು ದೊಡ್ಡದಾಗಿ ಮಾಡ್ಬೇಕು ಅನ್ನೋ ಒಂದು ಆಸೆ. ಕನ್ನಡ ಸಿನಿಮಾ ನಾವು ಪ್ರಪಂಚಕ್ಕೆ ತಗೊಂಡು ಹೋಗ್ಬೇಕಂದ್ರೆ ಅದ್ರ ಆಚರಣೆ ಹೇಳ್ತಾರೆ ಸರ್. ಏನು ಕ್ವಶನ್ ಕೇಳೋದು ತಿರ್ಗಾ ನಮಗೆ ಬಿಡ್ತೀರ ಬಾಣ. ನಾವು ಈ ಕ್ವಶನ್ ಆಗಲೂ ಟ್ರೈ ಮಾಡ್ತೀವಿ, ಏನು ಕೇಳಲಿ ಅಂತ. ಆದ್ರೂ ಒಂದು ಈಗ ಅವ್ರ ಬ್ರದರ್ ಕೇಳಿದ ಕ್ವಶನ್ ಕಂಟಿನ್ಯೂಷನ್ ಸರ್. ಅಗೇನು ಒಂದು ಪ್ಯಾನ್ ಇಂಡಿಯಾ ಅಂತ ಮೂವಿ ಸ್ಟಾರ್ಟ್ ಮಾಡ್ಕೊತೀರಾ, ಅದಕ್ಕೆ ಟೈಟ್ಲ್ ಅನೌನ್ಸ್ ಮಾಡೋದಕ್ಕೆ ಒಂದು 6 ತಿಂಗಳು ವರ್ಷ, ಅದೊಂದು ಪೋಸ್ಟರ್ ಬರೋದಕ್ಕೆ 6 ತಿಂಗಳು 1 ವರ್ಷ, ಮತ್ತು ಅದ್ರದ್ದೇನೋ ಒಂದಷ್ಟು ಟೈಮ್ ತಗೊಳುತ್ತೆ ಟೆಕ್ನಾಲಜಿ ವೈಸ್ ಆಗಿ. ಬಟ್ ಇದರಿಂದ ಫ್ಯಾನ್ಸ್ ಕೂಡ ಥಿಯೇಟ್ರಿಗೆ ಬರ್ತಾರೆ. ನಿಮ್ಮ ಒಂದು ಸಿನಿಮಾ ಸೂಪರ್ ಸ್ಟಾರ್ ಸಿನಿಮಾ ಲೇಟ್ ಆಗೋದ್ರಿಂದ ಥಿಯೇಟ್ರಿಗೆ ಬರುವಂಥ ಜನಸಂಖ್ಯೆ ಕಡಿಮೆ ಆಗುತ್ತೆ. ಆಮೇಲೆ ಇವತ್ತಿನ ಬೆಂಗಳೂರು ಅಥವಾ ಬೇರೆ ಕಡೆ ಜಿಲ್ಲೆಗಳಲ್ಲಿ ಸಾಕಷ್ಟು ಥಿಯೇಟ್ರನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಒಂದು ಪಾತ್ರ ಕೂಡ ಇರುತ್ತೆ. ಅಂದರೆ ಸಿನಿಮಾ ಬರ್ತಾ ಇದ್ದರೆ ಥಿಯೇಟ್ರಲ್ಲಿ ಕೆಲಸ ಮಾಡುವಂಥ ಟೆಕ್ನಿಷಿಯನ್ಸು, ಥಿಯೇಟ್ರಲ್ಲಿ ಪಾರ್ಕಿಂಗ್ ಅವರು ಕೂಡ ಬದುಕ್ತಾರೆ. ನಿಮ್ಮ ಈ ಒಂದು ತುಂಬ ಲಾಂಗ್ ಟೈಮ್ ತಗೊಳ್ಳೋದ್ರಿಂದ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಏನೋ ಬೇರೆ ಕಾರಣಗಳಿಂದ ಸೊ ಇದು ತುಂಬ ಲಾಸ್ ಆಗುತ್ತಲ್ಲ ಸರ್ ನಿಮ್ಮ ಕಡೆಯಿಂದ? ನೆಕ್ಸ್ಟ್ ಟೈಮ್ ಅಥವಾ ಮುಂದಿನ ದಿನಗಳಲ್ಲಿ ವರ್ಷಕ್ಕೆ 1 ಸಿನಿಮಾ, ಅಟ್ಲೀಸ್ಟ್ ವರ್ಷಕ್ಕೆ 2 ಸಿನಿಮಾ ಈ ಥರ ಮಾಡೋ ಪ್ಲ್ಯಾನ್ಸ್? ಇಲ್ಲ, ಖಂಡಿತ ಆ ಥರ. ಇಲ್ಲೇ ಪ್ರೊಡ್ಯೂಸರ್ ಎಲ್ಲ ಇದ್ದಾರೆ, ಆಫರ್ ಕೊಡ್ತಾ ಇದ್ದೀನಿ. ಖಂಡಿತ ಈ ಸಿನಿಮಾ ಮುಗಿತಿದ್ದಂಗೆ ವರ್ಷಕ್ಕೆ 2 ಸಿನಿಮಾ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ. ಹೌದು, ನೀವು ಪ್ರೊಡ್ಯೂಸರ್ ಆಗಿ ಬರಬೇಕು. ನೀವು ಮಾತ್ರ ಮಾತಾಡ್ತಾ ಇಲ್ಲ, ಎಲ್ಲ ದುಡ್ಡು ಇಟ್ಕೊಂಡು ಮನೇಲಿ ಕೂತಿದ್ದೀರಿ. ಹೊಸ ಹೊಸ ಟೆಕ್ನಾಲಜಿ ಬೇಕು ಅಂತ ಅದಕ್ಕೋಸ್ಕರ ಲೇಟ್ ಆಗಿ ನಮ್ಮ ಫ್ರೆಂಡ್ ಬರ್ತಾನೆ, ಇನ್ನೊಂದು ಸಾಫ್ಟ್ವೇರ್ ಬಂದ್ಬಿಟ್ಟಿದೆ ಅಂತ. ಏನ್ ಸ್ಕ್ರಿಪ್ಟ್ ಮಾಡಿ ಥಾಟ್ ಪ್ರೋಸೆಸ್, ಮೇಕಿಂಗ್ ಥಾಟ್ ಪ್ರೋಸೆಸ್ ಅಥವಾ ಸಿನಿಮಾ ಥಾಟ್ ಪ್ರೋಸೆಸ್? ಇದ್ರ ಟೋಟಲ್ ಇದ್ರ ಬಗ್ಗೆ ಅದನ್ನ ಹೇಳ್ಬಾರ್ದಮ್ಮ, ನೋಡ್ಬೇಕು. ಇಲ್ಲ, ಯಾಕಂದ್ರೆ ನೋಡಿ ನೀವು ತಿಳ್ಕೊಬೇಕು ಆಕ್ಚುಲಿ. ಯಾಕಂದ್ರೆ ಈ ಥಾಟ್ ಇರೋದೇ ನಿಮ್ ಥಾಟ್ ನ ಪ್ರವೋಕ್ ಮಾಡಕ್ಕೋಸ್ಕರ ಮಾಡಿರೋ ಸಿನಿಮಾ. ಇಟ್ ಇಸ್ ಎ ಥಾಟ್ ಪ್ರವೋಕಿಂಗ್. ಈಗ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ. ನಾನು ತುಂಬಾ ಇಂಟರ್ವ್ಯೂ ಹೇಳಿದೆ, ನನಗೆ ಯಾವಾಗ ಹೇಳ್ತಾರೆ ಹುಳ ಬಿಡ್ತಾರೆ ಅಂತ. ಈ ಒಂದು ಪಿಕ್ಚರ್ ಹುಳ ತೆಗಿಯೋದಕ್ಕೋಸ್ಕರ ಮಾಡಿರೋ ಪಿಕ್ಚರ್. ಮತ್ತೆ ಹುಳ ಬಿಟ್ಟಲ್ಲ ಸರ್, ನಿಮ್ ತಲೆ ಹುಳ ಇದೆ, ಅದನ್ನ ತೆಕ್ಕೊಂಡ್ಬಿಡಿ ಅಂತ ಬೊಂಬಡಾಗಿರ್ತೀರಾ. ಕರೆಕ್ಟಾಗಿ ಅರ್ಥ ಆಗ್ಬಿಟ್ರೆ ಹುಳ ಎಲ್ಲ ತೆಕ್ಕೊಂಡು ಖುಷಿಯಾಗಿರ್ತೀರ. ಬಟ್ ಅದು ಬಹಳ ಕಷ್ಟ ಹುಳ ತೆಗಿಯೋದು. ನೋಡಿ, ಆಲ್ರೆಡಿ ಇವತ್ತು ಮಾಡ್ತಾ ಇದ್ದೀರಾ ಸರ್. ಇದೇ ಸಿನಿಮಾ ಸರ್ ಬಜೆಟಲ್ಲಿ ಇದೇ ಜಾಸ್ತಿ ಆಗಿರೋ ಬಜೆಟ್ ಅಂದ್ರೆ ನಿಮ್ದು ಇದೇ ಸಿನಿಮಾನ? ಹೌದೌದು ಇದೆ. ಎಷ್ಟು ಅಂತ ಹೇಳ್ಬೋದಾ ಸರ್? ಅದಕ್ಕೆ ನಾನು ಅವ್ರಿಗೆ ಹೇಳ್ತೀನಿ, ಅವ್ರು ಆಮೇಲೆ ಹೇಳ್ತಾರೆ ಅನ್ಸುತ್ತೆ. ಹೇಳ್ತೀರಾ ಸರ್? ಎಷ್ಟು ಅಂದ್ಬಿಟ್ಟು ನನಗೆ ಇನ್ನೂ ಟೋಟಲ್ ಹಾಕಿ ಇನ್ನೂ ಮುಗಿದಿಲ್ಲಲ್ಲ ಅದಕ್ಕೆ. ಸರ್ ಶ್ರೀಕಾಂತ್ ಸರ್, ರಿಲೀಸ್ಗೂ ಮೊದಲು ಎಷ್ಟು ಸೇಫ್ ಆಗಿದೆ ಅಂತ ಬಿಸ್ನೆಸ್? ಸ್ಯಾಟಲೈಟ್ಸ್ ಇದೆಲ್ಲ ಆಗಿರೋದ್ರಿಂದ ಇತ್ತೀಚೆಗೆ ಸೇಫ್ ವಿಚಾರದಲ್ಲಿ ಬಿಸ್ನೆಸ್ ಇವಾಗ ಸ್ಟಾರ್ಟ್ ಆಗಿದೆ. ರಿಲೀಸ್ ದಿನ ಸಕ್ಸಸ್ ಮೀಟ್ ಅಂತ ಹೇಳೋದು. ಇದೆಲ್ಲ ಮಾತಾಡಬಾರ್ದು.
ಸಪೋರ್ಟಿವ್ ಆಗಿದೆ. ವೆರಿ ಗುಡ್ ಕ್ವಶನ್ ಅದು. ಟೆಕ್ನಾಲಜಿ ಸಪೋರ್ಟ್ ಯೂಸ್ ಮಾಡ್ತೀವಿ. ಇವಾಗ ನಾನು ಕೆಲವೊಂದು ರಿಸರ್ಚ್ ಮಾಡಬೇಕಾದ್ರೆ ಟೆಕ್ಸ್ಟಲ್ಲಿ ಓದ್ತಾ ಇರ್ತಾರೆ, ಈ ವಿಜುವಲ್ ಸಪೋರ್ಟ್ ನೋಡ್ತಾ ಇರೋದು. ನೀವು ಕೇಳೋ ಕ್ವಶನ್ಸ್ ಹೆಂಗಿದೆ ಅಂದ್ರೆ ಪ್ರೆಸ್ ಅವ್ರ ತರ ಕೇಳ್ತಿಲ್ಲಮ್ಮ, ಒಬ್ಬ ದೊಡ್ಡ ನುರಿತ ಡೈರೆಕ್ಟರ್ ತರ ಕೇಳ್ತಿದ್ದೀರಾ. ನೀವು ಆಲ್ಮೋಸ್ಟ್ ಸಿನಿಮಾ ಮಾಡಿದೀರಾ ಅನ್ಸತ್ ನೀವು, ಇಲ್ಲಾಂದ್ರೆ ಇದೆಲ್ಲ ನೀವು ಕ್ವಶನ್ ಕೇಳ್ತಿರ್ಲಿಲ್ಲ. ಹಂಗಲ್ಲ, ನೀವು ಆರ್ಟ್ ಡಿಪಾರ್ಟ್ಮೆಂಟ್ಗೂ ಈಗಿರೋ ಟೆಕ್ನಾಲಜಿಗೂ ಸಂಬಂಧ ಕಲ್ಪಿಸಿ ಹೇಳ್ತಾ ಇದ್ದೀರಾ ಅಂದ್ರೆ ನಾವು ಅದನ್ನ ತುಂಬಾ ಡಿಸ್ಕಸ್ ಮಾಡಿದೀವಿ ನಾವು ಶಿವ ಅವರೆಲ್ಲ. ನೀವು ಪಟ್ಟಂತ ಅದರ ಕ್ವಶನ್ ಕೇಳ್ತೀರಾ ಅಂದ್ರೆ ನೀವು ಯು ಆರ್ ಇನ್ ಟು ಡಿಸೈನಿಂಗ್ ಅಂದ ಇದು ನೀವು ರೈಟರ್ ಅಲ್ಲ ನೀವು. ಐ ಹ್ಯಾಟ್ಸ್ ಆಫ್ ಯು ಬಿಕಾಸ್ ಎಷ್ಟೇ ಯಾರೇ ಪ್ರಯತ್ನ ಪಟ್ಟರು ನೀವೊಂದು ನಿಮ್ಮ ಸ್ಟೋರಿನ ಯುವರ್ ಒನ್ ಡೈರೆಕ್ಟರ್ ಹೂ ಹ್ಯಾಸ್ ನೆವರ್ ಲೆಟ್ ದ ಸ್ಟೋರಿ ಟಿಲ್ ದ ಸಿಲ್ವರ್ ಸ್ಕ್ರೀನ್. ಅಂದರೆ ಏನೇ ಮಾಡಿದ್ರು ಸ್ಟೋರಿ ಲೀಕ್ ಆಗಲ್ಲ ನಿಮಗೆ. ಅಲ್ಲ, ಲೀಕ್ ಆದ್ರೆ ನಿಮ್ಗೆ ಹೇಳಕ್ಕಾಗಲ್ಲ. ಅಲ್ಲ, ಆ ಪ್ರಯತ್ನದಲ್ಲಿ ನಾವು ಏನಿರ್ಬೋದು ಸ್ಟೋರಿ ಎಲ್ಲ ರೀತಿಯೂ ವಿ ಕಮ್ ಅಕ್ರಾಸ್. ಅಂದರೆ ನಿಮಗೆ ವಾಪಸ್ ನಿಮ್ಗೆ ಕೇಳಿದ ಕ್ವೆಶನ್ಸ್ ನೀವೇ ನಮ್ಗೆ ವಾಪಸ್ ಹೇಳ್ತೀರಾ, ನೀವು ನೋಡಿ ಸಿಲ್ವರ್ ಸ್ಕ್ರೀನಲ್ಲಿ. ಬಟ್ ಇವತ್ತಂತೂ ಆ ಸ್ಟೋರಿ ಕ್ರ್ಯಾಕ್ ಮಾಡೋಕ್ಕೆ ಒಂಥರ ಇಟ್ಸ್ ಅ ಚಾಲೆಂಜ್ ಫಾರ್ ಅಸ್ ಆಲ್ಸೋ ಟು ಆಸ್ಕ್ ದಿ ಕ್ವೆಶ್ಚನ್. ದಟ್ಸ್ ರೈಟ್, ಸೋ ಮೆನಿ ಕ್ವೆಶ್ಚನ್ಸ್. ನಾವು ಅವ್ರಿಗೆ ಆನ್ಸರ್ ಮಾಡೋಕ್ಕೆ ಚಾಲೆಂಜ್ ಆಗೋಯ್ತೀವ ನಿಮ್ಮ ಕ್ವಶನ್ಗೆ. ಏನ್ ಗುರುವೆ ಅಲ್ವಾ? ಸಿನಿಮಾ ಏನೇನು ರಿಲೀಸ್ ಅಂತ ಬಂತು ಸರ್, ನಮ್ಗೆ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ನೀವು. ಯಾಕಂದರೆ ನಿಮ್ಮ ಟೀಮ್ನವರಾಗಲಿ ನಮ್ಮ ಅಭಿಮಾನಿಗಳು ಹೇಳ್ತಾ ಇರೋದು ಸಿನಿಮಾದ ಟೈಟ್ಲ್ ಇವತ್ತು ನಿಮ್ಮ ಬಾಯಲ್ಲಿ ಏನು ಅಂತ ನೀವು ರಿವೀಲ್ ಮಾಡಿ. ಈಗ ನಿಮ್ಮ ಬಾಯಲ್ಲಿ ಏನು ಬಂದಿದ್ದು? ಒಬ್ಬ ಡೈರೆಕ್ಟರ್ ಆಗಿ ಸಿನಿಮಾ ಏನು ಹೆಸರು ಕೊಡ್ತೀರಾ? ಒಂದು ಸಿನಿಮಾದಲ್ಲಿ ಇರ್ತೀರಾ, ಆ ಸಿನಿಮಾಗೆ ಏನು ಟೈಟ್ಲ್ ಕೊಡ್ತೀರಾ? ಏನು ಜಗಳ ಆಡ್ತಾ ಇದ್ದೀರಾ ನೀವು? ನಮ್ದ್ರಿ ಅದು, ನೀವೇನು ಹೇಳ್ತೀರಿ? ಕನಕಪುರ. ಈಗ ಯಾವುದು ಟಿವಿ ರೈಟ್ ಹೋಗ್ತಿಲ್ಲ ಅನ್ನೋ ಒಂದು ಮಾತಿದೆ. ನಿಮ್ಮ ಸಿನಿಮಾ ಸೇಲ್ ಆಗಿರುವಂಥದ್ದು ಕಂಗ್ರ್ಯಾಚುಲೇಷನ್. ಮತ್ತೆ ನೆಟ್ಫ್ಲಿಕ್ಸ್ ಮತ್ತು ಅಮೆಜಾನಿಂದ ಏನು ತುಂಬ ಬೇಡಿಕೆ ಬರ್ತಿದೆ ಅಂತ ಹೌದಾ? ನಮಗಿಂತ ಫಸ್ಟ್ ನಿಮಗೆ ಗೊತ್ತಾಗುತ್ತೆ ಎಲ್ಲ. ಇಲ್ಲ, ಖಂಡಿತ ಆ ಥರ ಇಲ್ಲ, ಇದ್ದೇ ಇರುತ್ತೆ. ಆಕ್ಚುಲಿ ಏನೇ ನೋಡಿ ಅಪ್ ಅಂಡ್ ಡೌನ್ಸ್ ಅನ್ನೋದು ಎಲ್ಲ ಬಿಸ್ನೆಸ್ ಅಲ್ಲೂ ಇರುತ್ತೆ. ಅದು ಪ್ರೂವ್ ಆಗ್ತಾನೆ ಇದೆ ಅವತ್ತಿಂದನೂ ಕೂಡ. ನಾನು ಒಬ್ರು ದೊಡ್ಡ ವ್ಯಕ್ತಿ ಇದ್ರು, ಅವ್ರು ಯಾವಾಗ ಸಿಕ್ಕಿದ್ರು ಕೂಡ ಸಾಕಾಗೋಗಿದೆ ಉಪೇಂದ್ರ ಇಂಡಸ್ಟ್ರಿ, ನನಗೆ ಇದೇ ಲಾಸ್ಟ್ ಸಿನಿಮಾ, ಇನ್ನೊಂದು 10 ವರ್ಷ ಬಿಟ್ಟರೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ, ಸಾಕಾಗೋಗಿದೆ ಸರ್, ಇದನ್ನೇ 10 ವರ್ಷದಿಂದ ಹೇಳ್ತಾ ಇದ್ದೀರಾ, ಸಿನಿಮಾ ಅಂತೂ ಬಿಟ್ಟಿಲ್ಲ ನೀವು ಅಂತ. ಸೊ ಆ ಥರ ಇದು ಅವಾಗಿಂದನೂ ಕೇಳ್ತಾನೆ ಇದ್ದೀವಿ. ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಈ ಕನ್ನಡ ಸಿನಿಮಾಗಳು ಓಡಲ್ಲ ಅನ್ನೋದು, ಬ್ಲಾಕ್ ಬಸ್ಟರ್ ಆಗ್ತಾನೆ ಇರುತ್ತೆ, ನೀವು ಇದೇ ಥರ ಕೂತೇ ಇರ್ತೀರಾ. ಇವ್ರು ಕೇಳಿ, ಇವರು ನಿಮ್ಗೆ ಎಷ್ಟು ನೋಡಿದ್ದೀರಾ ಗುರುವೆ ನೀವು? ಅಲ್ವಾ? ಅದಕ್ಕೆ ನೋಡಿ ನಿಧಾನ ಕೂತಿದ್ದೀರಾ ನೀವು. ಸೊ ನೀವು ಇವಾಗ ಯಂಗ್ಸ್ಟರ್ಸ್ ಎಕ್ಸೈಟ್ಮೆಂಟ್ ಇದೆ, ಏನಾಗ್ತಿದೆ, ಏನ್ ಇದಾಗ್ತಿದೆ ಅಂತ. ಇದು ಹಿಂಗೆ ಇರುತ್ತೆ, ಚೆನ್ನಾಗಿ ಆಗ್ತಾನೆ ಇರುತ್ತೆ. ಏನ್ ಹೇಳಿ, ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ನಮ್ಮ ಪ್ರಯತ್ನ ನಾವು ಮ್ಯಾಕ್ಸಿಮಮ್ ಹಾನೆಸ್ಟ್ ಆಗಿ ನಮ್ಮ ಕೆಲಸ ನಾವು ಮಾಡಬೇಕಷ್ಟೇ, ನಮಗೆ ಗೊತ್ತಿರೋದಷ್ಟೇ. ಸತ್ಯದರ್ಶನ ಮಾಡುತ್ತಾರೆ ಅಂತ ಹೇಳ್ತಾ ಇದ್ರು. ಸೊ ಏನು ಸತ್ಯದರ್ಶನ ಆಗುತ್ತೆ ಅಂತ ಯಾವುದು ಸಮಾಜದ ಅದರ್ವೈಸ್ ಯಾರ್ದಾದ್ರೂ ಮಾಡುತ್ತೀರಾ? ಏನು ನಿಮ್ ಕಣ್ಣೆದುರುಗಡೆ ಇರೋದೇ ಒಬ್ಬ ಸತ್ಯ, ಇದು ಯಾವ ದರ್ಶನ? ಫ್ಯಾನ್ಸ್ ಕೊಟ್ಟಂತ ಉಡುಗೊರೆ ಸಂದರ್ಭದಲ್ಲಿ ಭಾವುಕರಾಗಿ ಅಭಿಮಾನಿಗಳು ತುಂಬ ಕಾಯ್ತಾ ಇದ್ದಾರೆ. ನೀವೇ 16 ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿಲ್ಲ, ಏನು ಹೇಳಕ್ಕೆ ಸ್ವೀಟ್ 16 ಅದೇ ಇನ್ನು 16 ವರ್ಷಕ್ಕೆ ನನಗೆ ಇಷ್ಟೊಂದು ಅಭಿಮಾನ, ಇಷ್ಟೊಂದು ಪ್ರೀತಿ ಸಿಗ್ತಿರೋ ತುಂಬಾ ಸಂತೋಷ ಆಗ್ತದೆ. ಇದನ್ನ ಇನ್ನೊಂದಷ್ಟು ವರ್ಷ ಉಳಿಸ್ಕೊಬೇಕು ಅಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು. ಮತ್ತೆ ಇಲ್ಲಿ ಮಾತಾಡುವಾಗ ಎಲ್ಲರೂ ಪ್ರಜಾಕೀಯದ ಬಗ್ಗೆನೂ ಮಾತನಾಡೋದು, ಯಾರಲ್ಲೂ ಕನ್ಫ್ಯೂಷನ್ ಅನ್ನೋದಿಲ್ಲ. ಪ್ರಜಾಕೀಯದ ಬಗ್ಗೆ ಮಾತಾಡುವಾಗ ತುಂಬಾ ಕ್ಲಾರಿಟಿ ಇದೆ ನಿಮ್ಮ ಅಭಿಮಾನಿಗಳಲ್ಲಿ. ಸೊ ಅದ್ರ ಬಗ್ಗೆ ಹೇಳೋದು, ರಾಜಕೀಯ ಬೇಡ, ಪ್ರಜಾಕೀಯ ಬೇಕು. ಕ್ಲಾರಿಟಿನೇ ಪ್ರಜಾಕೀಯ, ಕನ್ಫ್ಯೂಷನ್ ರಾಜಕೀಯ. ಸರ್
ಒಪ್ಪಿ ಸರ್ ಇಲ್ಲಿ ಸರ್ ಉಪೇಂದ್ರ ಅಂದ್ರೇನೆ ರಿಯಲ್, ತುಂಬ ಓಪನ್ ಆಗಿ ಎಲ್ಲ ವಿಷಯಗಳನ್ನ ಹೇಳ್ತೀರಾ ಅಂತ. ಇವತ್ತು ಕ್ರಿಯೇಟಿವ್ ಫ್ರೀಡಮು ತುಂಬ ಕಮ್ಮಿ ಆಗ್ತಾ ಇದೆ ಅಂತ ತುಂಬ ಜನ ಡೈರೆಕ್ಟ್ ಹೇಳ್ತಾರೆ ಸರ್. ಅಂದರೆ ಅವಾಗಲೇ ತುಂಬ ಚೆನ್ನಾಗಿ ತೊಗೊಂಡವರು ಜನ. ಈಗ ಫಾರ್ ಎಕ್ಸಾಂಪಲ್ ಎ ಫಿಲಮಲ್ಲಿ ಗಣೇಶನ ಸೀನ್ ಆ ಥರ ಸೀನ್ ಇಲ್ಲ, ಅವಾಗಲೇ ಜನ ಅದು ಯಾಕೆ ಮಾಡಿದ್ದಾರೆ ಅದರ ಅರ್ಥ ಏನು ಅಂತ ಅರ್ಥ ಮಾಡ್ಕೊಂಡ್ರು. ಬಟ್ ಇವತ್ತು ಪ್ರತಿಯೊಂದು ಮಾತಾಡಿದ್ರು ಅದಕ್ಕೆ ಬೇರೆನೇ ರೂಪ ಕೊಟ್ಟು ಬೇರೆ ಥರನೇ ಅರ್ಥ ಮಾಡ್ಕೊಂತಾರೆ. ಸೊ ಈ ಥರ ಇರುವಾಗ ನೀವು ನಿಮ್ಮ ಸ್ಟೈಲಲ್ಲಿ ಸಿನಿಮಾ ಮಾಡೋದು, ಎಲ್ಲ ವಿಷಯಗಳನ್ನು ಇದ್ದಿದ್ದು ನಮಗೆ ಹೇಳೋದು, ಈ ಸಿನಿಮಾದಲ್ಲಿ ಕಷ್ಟ ಆಗಿದೆ ಅಥವಾ ಹಿಂಗೆ ಬ್ಯಾಲೆನ್ಸ್ ಮಾಡಿಲ್ಲ ಸರ್? ಬದಲಾವಣೆ ಕಾಣಿಸ್ತಾ ಇದೆ ನಿಮಗೆ? ಖಂಡಿತ ಸರ್. ಅಲ್ಲಲ್ಲ, ಅವ್ರು ಹೇಳಿದ್ರಲ್ಲ ಆ ಟೈಮಲ್ಲಿ ಮಾಡಿದ್ರೆ ಈ ಟೈಮಲ್ಲಿ ಮಾಡಕ್ ಸಾಧ್ಯನಾ ಅಂತ ಕೇಳಿದ್ರು. ಅದೇ ಆ ಚೇಂಜಸ್ ಗೊತ್ತಾಗ್ತಿದೆ ನಿಮ್ಗೆ? ಇದು ಮುಂದುವರಿತಿದೀವ ಹಿಂದೆ ಹೋಗ್ತಿದೀವ ನಾವು? ಅದೇ ತುಂಬಾ ವಿಷಯಗಳಲ್ಲಿ ಹಿಂದೆ ಹೋಗ್ತಾ ಇದೀವಿ. ಸೊ ಈ ಸಮಯದಲ್ಲಿ ನೀವು ನಿಮ್ಮ ಸ್ಟೈಲಲ್ಲಿ ಆ ಥರದ್ದು ಓಪನ್ ಆಗಿ ತೋರ್ಸೋಕೆ ಅದೇ ಪ್ರಯತ್ನ ನೋಡಿ. ಎಷ್ಟೋ ಈ ತರ ವಿಚಾರಗಳಲ್ಲಿ ಹಿಂದೆ ಹೋಗ್ತಾ ಇದೀವಿ, ಟೆಕ್ನಾಲಜಿ ಮುಂದೆ ಬರ್ತಾ ಇದೀವಿ. ಸೊ ಇದ್ರಲ್ಲಿ ಮುಂದೆ ಬರ್ಬೇಕನ್ನೋದೇ ವಿಚಾರ ಅಷ್ಟೇ. ಸಿನಿಮಾ ನೋಡಿದಾಗ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಆಡಿಯನ್ಸ್ ಗೊತ್ತಿಲ್ಲ, ನಮಗೆ ಗೊತ್ತಿರುತ್ತೆ. ನಿಮ್ಮ ಮನೇಲೆ ಸಿನಿಮಾ ಶೂಟ್ ಮಾಡಿರುವಂಥದ್ದು, ನಿಮ್ಮ ಫಾರ್ಮ್ ಹೌಸಲ್ಲೇ ಶೂಟ್ ಮಾಡಿದ್ರೆ ಬಜೆಟ್ ಫುಲ್ ಕಂಟ್ರೋಲ್ ಮಾಡಿದ್ರೆ ಆ ಸಿನಿಮಾದಲ್ಲಿ. ಯಾಕಮ್ಮ ಹಿಮಾಲಯದಲ್ಲಿ ಮಾಡಿದೀವಿ, ಗ್ರಾಫಿಕ್ಸ್ ಮಾಡಿದೀವಿ. ಎಲ್ಲಿ ಸೇವ್ ಮಾಡಬೇಕು ಅದೆಲ್ಲ ಸೇವ್ ಮಾಡಿದ್ರೆ ನಾನು ಯಾವಾಗಲೂ ಸೇವ್ ಮಾಡ್ತಾನೆ ಇರ್ತೀನಿ ಇವ್ರಿಗೆ. ನಾನು ನೋಡಿ ಅವರೇ ರೀ ಸಾಕ್ರಿ ಅಂದ್ರೆ ನೋ ಸರ್ ಆಕ್ಚುಲಿ ಸರ್ ವಿ ಆರ್ ಡೂಯಿಂಗ್ ಆಕ್ಚುಲಿ. ಇದು ಸೆಟ್ ನಾನು ನೋಡಿದ್ದೀನಿ ನೀವು ಹಾಕಿರೋದು ಸಕ್ಕತ್ತಾಗಿತ್ತು. ಯಾವತ್ತೂ ಸೆಟ್ ಬಿಡಿ, ಸೆಟ್ಟು ಆ ಲೆವೆಲ್ಗೆ ಶಿವಕುಮಾರ್ ಅವ್ರು ಹಾಕಿದ್ದಾರೆ, ಅವ್ರ ಮ್ಯೂಸಿಕ್ ಆ ಥರ ಮಾಡಿದ್ದಾರೆ. ಅದ್ರ ನೆಕ್ಸ್ಟ್ ಕರಾಮತ್ ಇವ್ರದ್ದು ನೋಡಿ ಪಿಕ್ಚರಲ್ಲಿ. ಅದೇ ಟೆಕ್ನಾಲಜಿ ನಿಮಗೆ ಜಾಸ್ತಿ ಖರ್ಚು ಮಾಡ್ತಿದೆಯಾ? ಖಂಡಿತ ಟೆಕ್ನಾಲಜಿ ಅವ್ರು ಹೇಳ್ಬೇಕು. I think technology is something that is a tool. Andre ivaga going back to what Ma'am also asked the question, art ge technology beka, technology ge art beka ಅನ್ನೋ ಕ್ವೆಶ್ಚನ್ ಬರುವಾಗ ಪ್ರಥಮ ಮೇನ್ ಆರ್ಟ್. ಟೆಕ್ನಾಲಜಿ ಬಂದ್ಬಿಟ್ಟು ಒಂದು ಟೂಲ್ ಅಷ್ಟೇ. ಇವಾಗ ಒಂದು ಪೇಂಟಿಂಗ್ನ ನೀವು ಪೇಂಟ್ ಬ್ರಷಲ್ಲೂ ಮಾಡ್ಬೋದು, ಇವತ್ತಿನ ದಿನ ಅದನ್ನೇ ಫೋಟೋಶಾಪ್ ತೊಗೊಂಡು ಒಂದು ಕ್ಯಾನ್ವಸನ್ನು ವಾಕಮ್ ಟ್ಯಾಬ್ಲೆಟ್ ಇಟ್ಕೊಂಡು ಮಾಡ್ಬೋದು. ಸರ್ ಇದು ಎರಡೇ ವ್ಯತ್ಯಾಸ. ಬಟ್ ಪೇಂಟಿಂಗ್ ವೆದರ್ ಇಟ್ ಇಸ್ ಡಿಜಿಟಲ್ ಆರ್ ಆಫ್ಲೈನ್. ಸೊ ಆ ಥರ ಆರ್ಟ್ ಈಸ್ ನೆವರ್ ಎಂಡಿಂಗ್. ಸೊ ಲೈಕ್ ದಟ್ ಈಸ್ ವಾಟ್ ಇಸ್ Upi ಸರ್ಸ್ ವಿಷನ್ ಆ್ಯಂಡ್ ಶಿವಕುಮಾರ್ ಸರ್ಸ್ ಆರ್ಟ್ ಈಸ್ ವೆರಿ ಕಾಂಪ್ಲೆಕ್ಸ್. Like all his body of work, like Upi sir's body of work, right from his first film Tallenan Maga till today, it's a very complex story that he tells for the common audience. It has a lot of inner meanings. Like say one small comedy in Tallenan Maga agli athwa a cinema dalli one complex love scene agli adralli halvaru messages ಗಳಿದೆ. So the more you see it, the more you like it. So that's Sir's vision. So to emote that out with technology is a boon, but it is not a hindrance. So that's what I say. ಇದು ಒಂದು ಪ್ಲಾನ್ ಇತ್ತು, ಅಂದರೆ ಟ್ರೈಲರ್ ರಿಲೀಸ್ ಮಾಡಿದ್ರೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ. ಈ ಪ್ಲಾನ್ ಬೇರೆಯವ್ರಿಗೆ ಬಂದಕ್ಕೆ ತುಂಬ ಪ್ಲಸ್ ಆಯಿತು. ಈಗ ನಿಮ್ಮ ಪ್ಲಾನ್ ಇದೆ? ನಮ್ಮ ಪ್ಲಾನ್ ಬೇರೆಯವ್ರಿಗೆ ಪ್ಲಸ್ ಆಯ್ತಾ? ನಾನು ಎಷ್ಟು ಮಾತಾಡಿದೆ ಇವ್ರ ಹತ್ರ ಎಲ್ಲ ಕೂತ್ಕೊಂಡು ವಿಡಿಯೋ ಎಲ್ಲ ಮಾಡಿದ್ದೆ, ಒಪ್ಲಿಲ್ಲ ಇವರು. ಈಗ ನಿಮ್ಮ ಪ್ಲಾನ್ ಏನು? ಈಗೇನು ಬಿಟ್ಬಿಟ್ಟಿದೀವಲ್ಲ ನಾವು, ಟೀಸರ್ ಬಿಟ್ಬಿಟ್ಟಿದೀವಿ. ನೀವು ಟ್ರೈಲರ್ ಬಿಡ್ಬೇಕು ಇವಾಗ. ಟ್ರೈಲರ್ ಬಿಡ್ತೀವಿ. ಉಪಿ ಸರ್ ಇಲ್ಲಿ ಸರ್ 25 ವರ್ಷದ ಹಿಂದೆ ಬರೆದಂಥ ಒಂದು ಹಾಡನ್ನು ನಾವು ಈಗ ಡಿಕೋಡ್ ಮಾಡ್ತಾ ಇದ್ದೀವಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಅದಾದ್ಮೇಲೆ ಏನು ಬರುತ್ತೆ ಅನ್ನೋದು. ಸೊ ಈ ಟೈಟಲ್ ಡಿಕೋಡ್ ಮಾಡಕ್ಕೆ ಇನ್ನು ಎಷ್ಟು ವರ್ಷ ಬೇಕು ನಮ್ಗೆ, ಅಥವಾ ನೀವೇ ಹೇಳ್ಬಿಡ್ತೀರಾ ಅಂತ ಹೇಳಿ? ನೀವು ಪಿಕ್ಚರ್ ನೋಡ್ತೀರಾ, ನೀವು ಡಿಕೋಡ್ ಮಾಡ್ಬಿಡ್ತೀರಾ? ಖಂಡಿತ ಮಾಡ್ತೀರಾ. ಇಷ್ಟೆಲ್ಲ ಅವ್ರ ಮ್ಯೂಸಿಕ್, ಅವ್ರ ಆರ್ಟ್, ಇದು ಇವ್ರ ಟೆಕ್ನಾಲಜಿ ಎಲ್ಲ ಮಾತಾಡಿದ್ದೀವಿ. ನಿಮ್ಗೇನ್ ಸ್ಟೋರಿ ಹೇಳ್ಬೇಕಾ? ಸೀನ್ ನಂಬರ್ 1 ನೀವು ಸಿನಿಮಾ ನೋಡ್ಬೇಕು. ನೋಡಿದ್ರ ನೋಡಿ ಅಲ್ಲಿ ಸರ್ ಅವರನ್ನ ಯಾಕೆ ಸಮಾಧಾನ ಮಾಡ್ತೀರಿ? ಅವತ್ತು ಹುಟ್ಟು ಹಬ್ಬದ ದಿನ ಬಂದಿದ್ದೀರಲ್ಲ, ಅದಕ್ಕೆ ಅವ್ರು ಕೂಗ್ತಾ ಇದ್ದಾರೆ, ನಾವು ಹೊರಡ್ತೀವಿ. ಅಲ್ಲ ಹೇಗೆ ಸಮಾಧಾನ ಮಾಡ್ತೀರಾ ಅಂತ. ಈಗ ಅವ್ರ ಜೊತೆ ಇರ್ತೀನಿ. ಕೇಳ್ತೀರಾ? ಸರ್ ಈಗ ಮಾತಾಡ್ತಿರೋದು ನೋಡಿದ್ರೆ ಸರ್
ಉಪ್ಪಿ ಸರ್ ಇಲ್ಲಿ ಈಗ ಮಾತಾಡ್ತಿರೋದು ನೋಡಿದ್ರೆ ಅಕ್ಟೋಬರ್ಗೆ ಸಿನಿಮಾ ಬರೋದಿಲ್ಲ ಅನ್ನೋದು ಒಂದು ಸಣ್ಣ ಹಿಂಟ್ ಸಿಗ್ತಿದೆ ನಮ್ಗೆ. ಅಲ್ಲ ಏನ್ ಬರುತ್ತೆ ಅಂತ ಹೇಳಿ, ಸಿನಿಮಾ ಬರುತ್ತಾ ಟ್ರೈಲರ್ ಬರುತ್ತಾ ಸರ್? ಅದ್ರ ಮೊದಲು ಹೇಳಿ, ಜೋರಾಗಿ ಹೇಳಿ ಇವರಿಬ್ಬರಿಗೆ. ನಮ್ಮ ಸಮ್ಮುಖದಲ್ಲೇ ಅನೌನ್ಸ್ ಮಾಡ್ತೀವಿ ಸೋಮವಾರ ಆಸ್ಪೆಷಿಯಸ್ ಡೇ ಬರ್ತಡೇ ಸರ್ ಇಲ್ಲ ಅಂದ್ರೆ ಪಿಕ್ಚರ್ ರೆಡಿ ಇದ್ರೆ ಏನ್ ರಿಲೀಸ್ ಮಾಡೋದಕ್ಕೆ ಆಕ್ಚುಲಿ ಅಂದ್ರೆ ಏನಂದ್ರೆ ನನಗೇನಂದ್ರೆ ಇವಾಗ ಟೆಕ್ನಾಲಜಿ ನಂಬ್ಕೊಂಡು ಟೆಕ್ನಿಷಿಯನ್ ನಂಬ್ಕೊಂಡು ಇದು ಓಕೆ ಅಂತ ಮಾಡೋದಕ್ಕಲ್ಲ. ಐ ಹ್ಯಾವ್ ಟು ಸಿ. ನಾ ಥಿಯೇಟರ್ ನೋಡ್ಬೇಕು, ಅದು ಏನ್ ಬಂದಿದೆ, ಕಲರ್ ಕಾಂಬಿನೇಷನ್ ಏನಿದೆ, ಹೆಂಗ್ ಕಾಣಿಸ್ತಿದೆ, ಇದೊಂದು ನನ್ಗೆ ತೋರಿಸಿ ಅಂತ ಇದ್ದೀನಿ ಅಷ್ಟೇ. ಅವ್ರಿಗೆ ನಾವೆಲ್ಲ ರೆಡಿ ಮಾಡ್ಬಿಟ್ಟಿದೀವಿ, ಅದನ್ನ ಅವರು ಫೈನಲಿ ತೋರಿಸ್ಬೇಕು. ತೋರಿಸಿದ್ರೆ ನನಗೆ ತೋರಿಸಿದ್ದೀನ ಡೇಟ್ ಅನೌನ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಆಲ್ರೆಡಿ ಹೇಳಿದ್ದೀನಲ್ಲ. ಇಲ್ಲ ಖಂಡಿತ ಖಂಡಿತ ಹೌದು. ಒಂದು ಮಾಡ್ತಾ ಇದ್ದೀನಿ ಕೂಲಿ ಅಂತ, ಲೋಕೇಶ್ ಕನಕರಾಜ್ ಅವ್ರ ಡೈರೆಕ್ಷನ್, ರಜನಿ ಸರ್ ಜೊತೆ ಪಿಕ್ಚರ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಕ್ಯಾರೆಕ್ಟ್ರು, ವಿಲನ್ ಕ್ಯಾರೆಕ್ಟರ್ ಅಲ್ಲ. ಸರ್ ಈಗ UA ಡೇಟ್ ಅಂತೂ ಫ್ಯಾನ್ಸಿಗೆ ಸಿಗ್ತಾ ಇಲ್ಲ. ಉಪೇಂದ್ರ ರೀ-ರಿಲೀಸ್ ಆಗ್ತಾ ಇದೆ ನಾಡಿದ್ದು 20ಕ್ಕೆ. ನೀವು ದಾಖಲೆ ಮಾಡಿದವರು ರೀ-ರಿಲೀಸಲ್ಲಿ ಓಮ್ನಲ್ಲಿ. ಸೊ ಅದರ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯ, ರೀ-ರಿಲೀಸ್ಗಳ ಬಗ್ಗೆ, ಸಿನಿಮಾ ರೀ-ರಿಲೀಸ್, ನಿಮ್ಮದು ಸಿನಿಮಾ ಕೂಡ. ಅಲ್ಲ ಏನಂದ್ರೆ ಓಮ್ಗೆ ಒಂದು ದೊಡ್ಡ ಅಡ್ವಾಂಟೇಜ್ ಆಗಿದೆ ಅಂದ್ರೆ ಅದನ್ನ ಸ್ಯಾಟಲೈಟ್ ಕೊಡ್ಲಿಲ್ಲ. ಸೊ ಅದು ಹಂಗೆ ಇಟ್ಕೊಂಡಿದ್ರಿಂದ ಅದು ತುಂಬಾ ಸತಿ ರಿಲೀಸ್ ಆಯ್ತು, ಅದು ದಾಖಲೆನೇ ಮಾಡ್ಬಿಡ್ತದು. ಸೊ ಈಗೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಇವಾಗ ರಿಲೀಸ್ ಆಯ್ತು, ಚೆನ್ನಾಗಾಯ್ತು. ಆಮೇಲೆ ಬೇರೆ ಬೇರೆ ಪಿಕ್ಚರ್ ರಿಲೀಸ್ ಆಯ್ತು. ಇವಾಗ ಉಪೇಂದ್ರ ರಿಲೀಸ್ ಮಾಡ್ತೀವಿ, 20ನೇ ತಾರೀಕು ರಿಲೀಸ್ ಮಾಡ್ತೀವಿ. ಆ ಕನ್ಫ್ಯೂಷನ್ ಇತ್ತು ಎಲ್ಲ ಫ್ಯಾನ್ಸ್ಗೆ. 15ನೇ ತಾರೀಕು ರಿಲೀಸ್ ಅನ್ಕೊಂಡು ಒಂದು ಜನ ನಾವು ಥಿಯೇಟರ್ಗೆ ಹೋಗೋದ, ಇಲ್ಲಿಗೆ ಬರೋದ, ನೀವು ಅಲ್ಲಿಗೆ ಬರ್ತೀರಾ ಅಂತ ಫುಲ್ ಕನ್ಫ್ಯೂಷನ್ ಇತ್ತು. ಕೊನೆಗೆ ಅವ್ರಿಗೆ ಹೇಳಿ ಕೊನೆಯಲ್ಲಿ ಡೇಟ್ ಅನೌನ್ಸ್ ಮಾಡಿದ್ದೀನಿ, 20 ಅಂತ ಹೇಳಿ ಸ್ವಾಮಿ, ಇಲ್ಲಾಂದ್ರೆ ಎಲ್ಲ ಕನ್ಫ್ಯೂಸ್ ಆಗ್ತಾರೆ ಅಂತ. 20th ಇವಾಗ ರಿಲೀಸ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇದು ಅದು ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ, ಇದು ಅದ ಅಂತ. ಸೊ ಶಿವಣ್ಣನ ಜೊತೆ ಮತ್ತೆ ಏನಾದ್ರು ಟಗಾಫೋರ ಫಿಕ್ಸ್ ಆದ್ಮೇಲೆ ಟಗಾಫೋರ ಜೋರ. ಇಲ್ಲ ಖಂಡಿತ ಅಮ್ಮ, ಖಂಡಿತ. ನಾವು ಪಿಕ್ಚರ್ ನೆಕ್ಸ್ಟ್ ನಾನು ಅನ್ಕೊಂಡಿದ್ದೀನಿ, ಫಿಲಮ್ ರೆಡಿ ಮಾಡಿಬಿಟ್ಟು ಆಮೇಲೆ ಅನೌನ್ಸ್ ಮಾಡೋದು. ಸಿನಿಮಾ ಸ್ಟಾರ್ಟ್ ಆಯ್ತು, ರಿಲೀಸ್ ಆಯ್ತು, ಹಂಗೆ ಫಿಲಮ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಮುಹೂರ್ತ ಆಯ್ತು, ಅನೌನ್ಸ್ಮೆಂಟು, ಎಲ್ಲ ಶಾಕ್ ಆವಾಗ ಯಾವಾಗ ಆಯ್ತು, ಯಾವಾಗ ಇದಾಯ್ತು ಅಂತ. ನನ್ಗೆ ತುಂಬಾ ಆಸೆ ಇದೆ ಆ ಥರ ಒಂದು ಸಿನಿಮಾ ಮಾಡ್ಬೇಕು. ಯಾಕಂದ್ರೆ ಇವಾಗ ಟೆಕ್ನಾಲಜಿ ಇರೋದ್ರಿಂದ ನಾನು ನವೀನ್ ರೂಮಲ್ಲಿ ಕೂತ್ಕೊಂತೀವಿ, ಇವ್ರದ್ದು ಸ್ಕ್ಯಾನ್ ಮಾಡಿ ಇಟ್ಕೊಂತೀವಿ ಪಿಕ್ಚರ್ನ. ಇವ್ರು ನಮ್ಮ ಹೀರೋಯಿನ್, ಸೂಪರ್ ಹೀರೋಯಿನ್, ಆಕ್ಚುಲಿ ಟ್ರಾಲ್ ಹೀರೋಯಿನ್, ಸಿಕ್ಕಾಪಟ್ಟೆ ಎಕ್ಸ್ಟ್ರಾಂಡ್ರಿ ಆರ್ಟಿಸ್ಟ್. ನೀವು ನೋಡಿದ್ದೀರ ಅವ್ರ ಪರ್ಫಾರ್ಮೆನ್ಸ್ನ, ಅವ್ರ ಡ್ಯಾನ್ಸ್ನ, ಅದ್ಭುತವಾದ ಏನೋ ಆರ್ಟಿಸ್ಟ್ ಇವರು. ಸೊ ಅವ್ರದ್ದು ಆಲ್ರೆಡಿ ಸ್ಕ್ಯಾನ್ ಮಾಡ್ಕೊಂಡಿದ್ದೀರಾ? ಇಲ್ಲ ಅಲ್ಲ, ಮಾಡೋಣ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದು ನೀವು ಪಿಕ್ಚರ್ ನೋಡಿದ ಮೇಲೆ ತಾನೇ ಗೊತ್ತಾಗ. ಈಗಲೇ ನಾನು ಹೇಳಿದ್ರೆ ನೀವು ಎಂಡವರೆಗೂ ಕಾಯ್ಬೇಕಲ್ಲ ಪಿಕ್ಚರ್ ನೋಡ್ಬಿಟ್ಟು. ಇಲ್ಲ, ನೀವು ಪಿಕ್ಚರ್ ನೋಡಿದ ಮೇಲೆ ಭಾಗ 2 ಇದೆಯಾ ಇಲ್ಲ ಹೀಗೆ ಮುಗೀತಾ ಅಂತ ನೀವು ಹೇಳ್ಬೇಕು. ಎಲ್ಲರಿಗೂ ಕಿವಿ ಮೇಲೆ ಲಾಲ್ ಭಾಗ ಇಡ್ತಾ ಇದ್ರು. ಅಲ್ಲಮ್ಮ, ನೀವು ಪಿಕ್ಚರ್ ನೋಡಿದ ಮೇಲೆ ನೀವೇ ಹೇಳ್ತೀರಾ ಇದ್ರದ್ದು ಕಂಟಿನ್ಯೂಷನ್ ಇರುತ್ತಾ, ಇದೇನ ಕೊನೆ ಅಂತ ನೀವು ಹೇಳ್ತೀರಾ. ನೀವು ಯಾವಾಗ ಟ್ರೋಲ್ ಗ್ರೌಂಡ್ ಮಾಡಿದ್ರೋ ಅವತ್ತಿಂದ ಟ್ರೋಲ್ ಬೇಸ್ಗಳನ್ನು ನೀವೇ ಇರ್ತೀರಾ. ಒಂದು ಇಂಟರ್ವ್ಯೂ ಅಲ್ಲಿ ನಗೋದಿದೆ ನೋಡಿ, ಅದೇ ನೀವು ನೋಡಿದ್ದೀರಾ? ಏನು ಅನ್ಸುತ್ತೆ ನಿಮ್ಗೆ? ಎಲ್ಲದಕ್ಕೂ ನಿಮ್ಮನ್ನೇ ಹಾಕೊಂಡು ಹೋಗ್ತಿದ್ದಾರೆ. ಯಾವ್ದಾದ್ರು ನಗದು ಮೈಕ್ ತೆಗಿಬೇಕು. ಮೈಕ್ ತೆಗೆದ್ಮೇಲೆ
ಇಲ್ಲ, ಅದು ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ನನಗೆ ತಡ್ಕೊಳಕ್ಕಾಗಿಲ್ಲ ನಗು. ನನಗೆ ಏನು ಆನ್ಸರ್ ಮಾಡಬೇಕು ಅಂತ ಗೊತ್ತಾಗಿಲ್ಲ, ಸಿಕ್ಕಾಪಟ್ಟೆ ನಗು ಬಂದ್ಬಿಡ್ತು. ಅವರು ಕಟ್ಟು ಮಾಡಲಿಲ್ಲ, ಅದನ್ನ ಹಂಗೆ ಶೂಟ್ ಮಾಡಿ ಅದನ್ನ ಹಾಕ್ಬಿಟ್ರು. ಅದು ಇವಾಗ ಇದಾಗ್ಬಿಟ್ಟಿದೆ. ನೀವೆಲ್ಲ ಕ್ರಿಯೇಟಿವ್ ಆಗಿ ಎಲ್ಲಾನು ಯೂಸ್ ಮಾಡ್ಕೊಳ್ತಾ ಇರ್ತೀರಾ. ಆನಂದ್ ಸ್ವಲ್ಪ ಮಾತಾಡ್ತಾ ಇದ್ದಾರೆ ಸಸ್ಪೆನ್ಸ್ ಮತ್ತೆ ಟೈಮ್ ತಗೊಂಡು ಮಾಡೋದ್ರಿಂದ ಕನ್ನಡ ಸಿನಿಮಾಗಳನ್ನ ಇಲ್ಲಿ ಅದಾದಮೇಲೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಸಾಕಷ್ಟು ಸಿಕ್ಕಿಲ್ಲ. ಪ್ಯಾನ್ ಇಂಡಿಯಾ ಅನ್ನೋ ಸಿನಿಮಾ ಅನ್ನೋದು ಅದು ಆಗೋದ ನಾವು ಮಾಡೋದು ಈ ಪ್ಯಾನ್ ಇಂಡಿಯಾ ಅನೌನ್ಸ್ ಮಾಡ್ಕೊಳ್ಳೋಣ ಜನ ನೋಡಿ ಇಲ್ಲ 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 ಆಗಲ್ಲ. ಕೆಲವು ಸಬ್ಜೆಕ್ಟ್ಗಳು ಈಗ ಪ್ಯಾನ್ ಇಂಡಿಯಾ ಅಂದ್ರೆ ಅರ್ಥ ಏನು ಆಕ್ಚುಲಿ ನಿಜ ಹೇಳಿ ನಿಮಗೆ, ನಿಜವಾದ ಪ್ಯಾನ್ ಇಂಡಿಯಾ ಸಿನಿಮಾ ಫಸ್ಟ್ ಇಂಡಿಯಾದಾಗಿರೋದಂದ್ರೆ ಅದು ಪುಷ್ಪಕ ವಿಮಾನ, ಕರೆಕ್ಟ್ ಅಲ್ವಾ? ಅದು ಅಘೋಷಿತ ಏನೋ ಏನೋ ಘೋಷಣೆ ಮಾಡದಿರುವಂತ ಪ್ಯಾನ್ ಇಂಡಿಯಾ ಸಿನಿಮಾ. ಅದು ಎಲ್ಲಿ ಬೇಕಾದ್ರೆ ರಿಲೀಸ್ ಮಾಡೋದು, ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ರಿಲೀಸ್ ಮಾಡ್ಬೋದಲ್ವಾ? ಆಡಿಯೋನೇ ಇಲ್ಲ ಅದಕ್ಕೆ. ಸಿ ಅದಾದ್ರ ಮೇಲೆ ಏನಾಯ್ತು, ಕೆಲವು ಸಬ್ಜೆಕ್ಟ್ಗಳು ಕೆಲವು ಈ ನಮ್ಮ ಕನ್ನಡದಲ್ಲೇ ಮಾಡ್ತೀವಿ ಅಂತ ಅದು ಪ್ರೊಡ್ಯೂಸರ್ ಡಿಸೈಡ್ ಮಾಡೋದು. ಈ ಸಬ್ಜೆಕ್ಟ್ ನಾನು ಕನ್ನಡದಲ್ಲಿ ಮಾಡ್ತೀನಿ, ಚೆನ್ನಾಗಾದ್ರೆ ನಾನು ಬೇರೆ ಲ್ಯಾಂಗ್ವೇಜ್ ಡಬ್ ಮಾಡ್ತೀನಿ ಅನ್ನೋರು ರೀಮೇಕ್ ಮಾಡ್ತೀನಿ. ಆ ಕಾಲ ಇತ್ತು. ಈಗೇನಾಗಿದೆ ಆಕ್ಚುಲಿ ಎಲ್ಲ ಲ್ಯಾಂಗ್ವೇಜ್ ಡಬ್ ಮಾಡಿ ಎಲ್ಲ ಲ್ಯಾಂಗ್ವೇಜ್ ಸೈಮಲ್ಟೇನಿಯಸ್ ರಿಲೀಸ್ ಮಾಡೋದಕ್ಕೆ ಪ್ಯಾನ್ ಇಂಡಿಯಾ ಅಂತ. ಕೆಲವ್ರಿಗೆ ಆ ವಿಶ್ವಾಸ ಇರುತ್ತೆ, ನಾನು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡ್ತೀನಿ, ಇದು ವರ್ಕೌಟ್ ಆಗುತ್ತೆ ಅಂತ, ಅದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ ಅಷ್ಟೇ, ಇನ್ನೇನಿಲ್ಲ. ಸೊ ಪ್ಯಾನ್ ಇಂಡಿಯಾ ಅನ್ನೋದ್ರಿಂದ ಕನ್ನಡ ಇಂಡಸ್ಟ್ರಿ ಇದಾಗ್ತದೆ, ಅದೆಲ್ಲ ತಪ್ಪದೆ ಆಕ್ಚುಲಿ. ಕೆಲವರು ಪ್ಯಾನ್ ಇಂಡಿಯಾ ಅಂತಾರೆ, ಕೆಲವರು ಲೋಕಲ್ ಕನ್ನಡದಲ್ಲೇ ಮಾಡ್ತಾರೆ, ಆ ಥರ. ಕ್ವಶನ್ ಬರ್ತಾ ಇದೆ ಅದನ್ನೇ ಕೊಟ್ರೆ ಆಯ್ತು. ಈಗ ಅನ್ನೋದು ರಿಲೀಸ್ ಆಗೋ ಸೆಲೆಬ್ರೇಷನ್ ಹೋಗ್ತೀನಿ. ಇದು ಫ್ಯಾನ್ಸ್ ಡೇ ಕಾಯ್ತಾ ಇದ್ದಾರೆ, ನಾನು ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ನಿಮ್ಮ ವಿಶಸ್ ಅಂಡ್ ನಿಮ್ಮ ಎನ್ಕರೇಜ್ಮೆಂಟು.